ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಸೊ ಇದು LPPದು ಸೆಕೆಂಡ್ ವಿಡಿಯೋ ಆಗಿದೆ. ನಾನು ಹಿಂದಿನ ವಿಡಿಯೋದಲ್ಲಿ LPPಯಲ್ಲಿ ಈಕ್ವೇಷನ್ಸ್ ಕೊಟ್ಟಾಗ ಯಾವ ಥರ ಮಾಡಬೇಕು ಅನ್ನೋದನ್ನು ಹೇಳಿದೆ. ಅದೇ ರೀತಿ 3 ಈಕ್ವೇಷನ್ ಕೊಟ್ಟಾಗ 2 ಈಕ್ವೇಷನ್ ಕೊಟ್ಟಾಗ ಯಾವ ಥರ ಮಾಡಬೇಕು ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಇವತ್ತಿನ ದಿವಸ ನಾನು LPPಯಲ್ಲಿ ಬರುವಂಥ ಸ್ಟೇಟ್ಮೆಂಟ್ ಇರುವಂಥ ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡ್ತಾಯಿದ್ದೀನಿ. ಸೊ ಭಾಳ ಸ್ಟೂಡೆಂಟ್ಸ್ ಹೇಳಿದ್ರು ಸರ್ ಸ್ಟೇಟ್ಮೆಂಟ್ ಇರೋದನ್ನು ಸಾಲ್ವ್ ಮಾಡಿ ಅಂತ. ಸೊ ಇವತ್ತಿನ ದಿವಸ ನಾನು ಸ್ಟೇಟ್ಮೆಂಟ್ ಬಂದಾಗ ಯಾವ ಥರ ಸಾಲ್ವ್ ಮಾಡಬೇಕು ಅಂದರೆ ವರ್ಬಲ್ ಟೈಪ್ ಎಕ್ಸಾಂಪಲ್ ಕೊಟ್ಟಾಗ LPP ಎಕ್ಸಾಂಪಲ್ಸ್ನ ಯಾವ ಥರ ಮಾಡಬೇಕು ಅನ್ನೋದನ್ನು ಡಿಸ್ಕಷನ್ ಮಾಡ್ತಾಯಿದ್ದೀನಿ. ಸೊ ಇದು 2 ಸತಿ ನಮಗೆ ಆಲ್ರೆಡಿ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿದ್ದಾರೆ ವರ್ಬಲ್ ಟೈಪ್ ಎಕ್ಸಾಂಪಲ್ಸ್ನು. ಸೊ ನಾನು ಅದನ್ನು ಇವತ್ತು ಸಾಲ್ವ್ ಮಾಡ್ತಾಯಿದ್ದೀನಿ. ಆ ಎಕ್ಸಾಂಪಲ್ಸ್ಗಳನ್ನು ಯಾವ ಥರ ಇಕ್ವೇಷನ್ ಬರ್ಕೋಬೇಕು, ಯಾವ ಥರ ಡ್ರಾ ಮಾಡಬೇಕು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಎಂಡ್ವರೆಗೂ ನೋಡಿ. ಓಕೆ, ಇನ್ನು LPP ಚಾಪ್ಟರಲ್ಲಿ ಟೋಟಲಿ ವರ್ಬಲ್ ಟೈಪ್ ಎಕ್ಸಾಂಪಲ್ 3 ಟೈಪ್ಸಲ್ಲಿ ಕೊಟ್ಟಿದ್ದಾರೆ. ಯಾವ ಟೈಪ್ಸಪ್ಪ ಅಂದರೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅದಾದಮೇಲೆ ಡೈಟಿಷಿಯನ್ ಎಕ್ಸಾಂಪಲ್ಸ್ ಇದೆ, ಅದಾದಮೇಲೆ ಟ್ರಾನ್ಸ್ಪೋರ್ಟೇಷನ್ ಎಕ್ಸಾಂಪಲ್ಸ್ ಇದೆ. ಸೊ ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಆಗೋದು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸಾಂಪಲ್ಸ್. ಇದರ ಮೇಲೇ ಕ್ವಶನ್ ಬಂದಿದೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಸೊ ಓಕೆ, ಸೊ ಮೊದಲಿಗೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸಾಂಪಲ್ನ ಡಿಸ್ಕಷನ್ ಮಾಡುವ. ಓಕೆ, ಸೊ ಸ್ಟೂಡೆಂಟ್ಸ್, ನಾನು ಯಾಕೆ ಇದೇ ಎಕ್ಸಾಂಪಲ್ ಸಾಲ್ವ್ ಮಾಡ್ತಾಯಿದ್ದೀನಿ ಮ್ಯಾನುಫ್ಯಾಕ್ಚರ್ ಅಂದರೆ ಇದು ನಿಮ್ಮದು ಆ್ಯನ್ಯುವಲ್ ಎಕ್ಸಾಮ್ ಒಂದು ಸತಿ ಆಲ್ರೆಡಿ ಬಂದಿದೆ ಮಾರ್ಚ್ 15ನಲ್ಲಿ. ಯಾವಾಗಲೂ ಈ ಥರ ಕ್ವಶನ್ ಕೊಟ್ಟಾಗ ಮೊದಲು ನಾವು ಇದನ್ನು ಕಂಪ್ಲೀಟಾಗಿ ಓದ್ಕೋಬೇಕು. ಏನಿದೆ ಕಂಪ್ಲೀಟಾಗಿ ಪೂರ ಇನ್ಫಾರ್ಮೇಷನ್ನ ಓದ್ಕೊಳ್ಬೇಕು. ಓದಿದಾದಮೇಲೆ ಈಕ್ವೇಷನ್ನ ಬರಿತಾ ಹೋಗಬೇಕು. ಓಕೆ, ಸೊ ಇದು ಪೂರ ಓದಿ ಒಂದು ಸತಿ ಏನಿದೆ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಮೇಕ್ಸ್ 2 ಮಾಡೆಲ್ಸ್ A ಆ್ಯಂಡ್ B ಅಂತ ಕೊಟ್ಟಿದ್ದಾರೆ. ಓಕೆ, ಅದಾದಮೇಲೆ ಈಚ್ ಪೀಸ್ ಆಫ್ ಮಾಡೆಲ್ A ರಿಕ್ವೈರ್ಡ್ಸ್ 9 ಲೇಬರ್ ಅವರ್ ಫಾರ್ ಫ್ಯಾಬ್ರಿಕೇಟಿಂಗ್ ಆ್ಯಂಡ್ 1 ಲೇಬರ್ ಅವರ್ ಫಾರ್ ಫಿನಿಷಿಂಗ್ ಅಂತ ಕೊಟ್ಟಿದ್ದಾರೆ. ಅಂತಂದರೆ ಮಾಡೆಲ್ A ರೆಡಿ ಆಗಬೇಕಂದ್ರೆ 9 ಲೇಬರ್ ಅವರ್ ಫ್ಯಾಬ್ರಿಕೇಟಿಂಗ್ ಮಾಡಾಕಬೇಕು, ಅದಾದಮೇಲೆ 1 ಲೇಬರ್ ಅವರ್ ಫಿನಿಷ್ ಮಾಡಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ಏನು ಹೇಳ್ತಾರೆ, ಈಚ್ ಪೀಸಸ್ ಆಫ್ ಮಾಡೆಲ್ B ರಿಕ್ವೈರ್ ಅಂದರೆ B ರೆಡಿ ಆಗಬೇಕಂದ್ರೆ ಏನೇನು ರಿಕ್ವೈರ್ಡ್ ಇದೆ, 12 ಲೇಬರ್ ಅವರ್ ಫಾರ್ ಫ್ಯಾಬ್ರಿಕೇಟಿಂಗ್ ಬೇಕು, 3 ಅವರ್ ಫಿನಿಷ್ ಮಾಡಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಫ್ಯಾಬ್ರಿಕೇಟಿಂಗ್ ಮತ್ತು ಫಿನಿಷಿಂಗ್ ಅದ್ರದ್ದು ಏನು ಮಾಡಂತ ಹೇಳ್ತಾರೆ, ದ ಮ್ಯಾಕ್ಸಿಮಮ್ ಲೇಬರ್ ಅವರ್ ಅವೈಲೇಬಲ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಫ್ಯಾಬ್ರಿಕೇಟಿಂಗ್ ಫಿನಿಷಿಂಗ್ ಲೇಬರ್ ಅವರ್ಸು ಮ್ಯಾಕ್ಸಿಮಮ್ ಆಗಿ ಎಷ್ಟು ಅವರ್ ಅವೈಲೇಬಲ್ ಇದ್ದಾರೆ ಅಂತಂದರೆ 180 ಅವರ್ ಮತ್ತು 30 ಅವರ್ಸ್ ಹೇಳ್ತಾರೆ. ಅಂದರೆ ರೆಸ್ಪೆಕ್ಟಿವ್ಲಿ ಫ್ಯಾಬ್ರಿಕೇಟಿಂಗ್ 180 ಇದ್ದಾರೆ, ಅದಾದಮೇಲೆ ಫಿನಿಷಿಂಗ್ 30 ಅವರ್ ಇದ್ದಾರೆ. ಅದಾದಮೇಲೆ ಏನಿದೆ, ದ ಕಂಪ್ನಿ ಮೇಕ್ಸ್ ಪ್ರಾಫಿಟ್ ಆಫ್ 8000. ಕಂಪ್ನಿ ಪ್ರಾಫಿಟ್ ಎಷ್ಟಾಗುತ್ತೆ, 8000 ಆಗುತ್ತೆ. ಅದ್ರ ಮೇಲೆ ಈಚ್ ಪೀಸಸ್ ಆಫ್ ಮಾಡೆಲ್ A ಮೇಲೆ 12,000 ಈಚ್ ಪೀಸ್ ಆಫ್ ಮಾಡೆಲ್ B. ಮಾಡೆಲ್ A ಮೇಲೆ 8000 ಬಂದರೆ ಮಾಡೆಲ್ B ಮೇಲೆ ಪ್ರಾಫಿಟ್ ಎಷ್ಟಿದೆ, 12,000 ಇದೆ. ಅದಾದಮೇಲೆ ಹೌ ಮೆನಿ ಪೀಸಸ್ ಆಫ್ ಮಾಡೆಲ್ A ಆ್ಯಂಡ್ ಮಾಡೆಲ್ B ಶುಡ್ ಬಿ ಮ್ಯಾನುಫ್ಯಾಕ್ಚರ್ಡ್ ಪರ್ ವೀಕ್ ಅಂತ ಕೊಟ್ಟಿದ್ದಾರೆ. ಅದ್ರ ಮೇಲೆ ನಾವು ಮ್ಯಾಕ್ಸಿಮಮ್ ಪ್ರಾಫಿಟ್ನ ಫೈಂಡ್ ಮಾಡಬೇಕಾಗಿರೋದು. ಓಕೆ, ಈ ಕ್ವಶನ್ ಕಂಪ್ಲೀಟಾಗಿ ಓದಿದ ಮೇಲೆ ಏನು ಮಾಡಬೇಕು ಅಂದರೆ ಫಸ್ಟ್ ಥಿಂಗು ನಾವು ಝೆಡ್ನ ಬರೀಬೇಕು. ಓಕೆ, ನಾನು ಏನು ಹೇಳ್ತಾ ಇದ್ದೀನಿ, ಫಸ್ಟ್ ನಾವು ಏನು ಮಾಡಬೇಕಂತ ಹೇಳಿದರೆ ಝೆಡ್ನ ಬರ್ಕೊಳ್ಬೇಕು. ಸೊ ಝೆಡ್ ಅಂತಂದರೆ ಏನು ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಅಬ್ಜೆಕ್ಟಿವ್ ಫಂಕ್ಷನ್. ಓಕೆ, ಸೊ ನಾನು ಇದನ್ನ ಫಸ್ಟ್ಗೆ ಝೆಡ್ಡೇ ಯಾಕೆ ಬರ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ ಇದು ಈಸಿಯಾಗಿ ಸಿಕ್ಬಿಡುತ್ತೆ ಈ ಕ್ವಶನಲ್ಲಿ. ಓಕೆ, ಯಾವಾಗ ನೀವು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸಾಂಪಲ್ ಮಾಡ್ತಾ ಇರ್ತೀರಿ ಅದರಲ್ಲಿ ಪ್ರಾಫಿಟ್ ಅಂತೇಳಿ ಇರುತ್ತಲ್ಲ, ಅದು ನಿಮ್ಮದು ಅಬ್ಜೆಕ್ಟಿವ್ ಫಂಕ್ಷನ್ ಆಗಿರುತ್ತೆ. ಏನು ಪ್ರಾಫಿಟ್ ಅಂತೇಳಿ. ಸೊ ಎಲ್ಲಿ ಕೊಟ್ಟಿದ್ದಾರೆ ನೋಡಿ, ಪ್ರಾಫಿಟ್ ಅಂತ ಹೇಳಿಬಿಟ್ಟು ಇದರಲ್ಲಿ ಇಲ್ಲಿದೆ, ಈ ಲೈನ್ ಇದೆ, ದ ಕಂಪ್ನಿ ಮೇಕ್ಸ್ ಎ ಪ್ರಾಫಿಟ್ ಆಫ್ 8000 ಪರ್ ಪೀಸ್ ಆಫ್ ಮಾಡೆಲ್ A. ಮಾಡೆಲ್ A ಮೇಲೆ 8000 ಬರ್ತಾ ಇದೆ, ಮಾಡೆಲ್ B ಮೇಲೆ 12,000 ಬರ್ತಾ ಇದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಪ್ರಾಫಿಟ್ ಏನಾಗುತ್ತೆ, ನಿಮ್ಮದು ಅಬ್ಜೆಕ್ಟಿವ್ ಫಂಕ್ಷನ್ ಆಗಿಬಿಡುತ್ತೆ. ಅಂದರೆ ಇದು ಫಸ್ಟ್ 8000 ಪ್ರಾಫಿಟ್ ಮಾಡೆಲ್ A ಅಂತಂದರೆ ಇದನ್ನು ನೀವೇನಂತ ಬರ್ಕೋಬೇಕಮ್ಮ ಅಂತಂದರೆ 8000 X ಪ್ಲಸ್ 12,000 Y ಅಂತ ಬರ್ಕೋಬೇಕು. ಅಂತಂದರೆ ಏನಾಯ್ತು ಇವಾಗ, ಎಕ್ಸ್ ಅಂತಂದರೆ ಎಕ್ಸ್ ಅಂದರೆ ಏನು ಡಿನೋಟ್ ಮಾಡಬೇಕು ಇವಾಗ, ನಂಬರ್ ಆಫ್ ಪೀಸಸ್ ಆಫ್ ಮಾಡೆಲ್ A ಅಂತ ಬರ್ಕೋಬೇಕು. ನಂಬರ್ ಆಫ್ ಪೀಸಸ್ ಆಫ್ ಮಾಡೆಲ್ A. ಇದು ಮಾಡೆಲ್ A ಆಯಿತು. ಆಬ್ವಿಯಸ್ಲಿ Y ಅಂತಂದರೆ ಏನಾಗಿರುತ್ತೆ, ನಂಬರ್ ಆಫ್ ಪೀಸಸ್ ಆಫ್ ಮಾಡೆಲ್ B ಆಗಿರುತ್ತೆ. ಕರೆಕ್ಟಾ? ಸೊ ಈಸಿಯಾಗಿ ನಾವು ಎಕ್ಸ್ ವಾಯನ್ನು ಬರಿಕೊಳ್ಬಿಡ್ಬೋದಾ ಅಂತಂದರೆ ಏನು ಹೇಳಿದೆ ನಾನು, ಫಸ್ಟ್ ಪ್ರಾಫಿಟ್ನ ನೋಡ್ಕೋಬೇಕು, ಪ್ರಾಫಿಟ್ ಮೂಲಕ ಅಬ್ಜೆಕ್ಟಿವ್ ಫಂಕ್ಷನ್ ಸಿಕ್ಬಿಡುತ್ತೆ. ಇದು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸಾಂಪಲ್ ಮಾತ್ರನಾ, ಡೈಟ್ ಎಕ್ಸಾಂಪಲ್ ಅದನ್ನದು ಮತ್ತು ಡಿಫ್ರೆಂಟ್ ಇರುತ್ತೆ. ನಾನು ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸಾಂಪಲ್ ಬಗ್ಗೆ ಮಾತ್ರ ಡಿಸ್ಕಷನ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಪ್ರಾಫಿಟ್ನ ತೊಗೊಂಡು ಅದರದ್ದು ಈಸಿಲಿಯಾಗಿ ನೀವು ಅಬ್ಜೆಕ್ಟಿವ್ ಫಂಕ್ಷನ್ ಅಂದರೆ ಝೆಡ್ನ ಬರ್ಕೊಂಡ್ಬಿಡ್ದು. ಅದಾದಮೇಲೆ ಈಸಿ ಗೊತ್ತಾಗಿಬಿಡುತ್ತೆ, ಎಕ್ಸ್ ಅಂತಂದರೆ ಮಾಡೆಲ್ A, Y ಅಂತಂದರೆ ಮಾಡೆಲ್ B ಆಯಿತು. ಇದಾದಮೇಲೆ ಇಲ್ಲಿ ಒಂದು ಟೆಬ್ಲೋ ಕಾಲಮ್ ಹಾಕೋಬೇಕಾಗತ್ತೆ. ನಾವು ಏನು ಟೆಬ್ಲೋ ಕಾಲಮ್ ಹಾಕೋಬೇಕಪ್ಪ ಅಂತಂದರೆ ಸ್ಟೂಡೆಂಟ್ಸ್, ಇದರ ಒಂದು ಟೆಬ್ಲೋ ಕಾಲಮ್ ಹಾಕೋಬೇಕು. ಇದನ್ನ ಹಾಕೋದ್ರಿಂದ ಈಸಿಯಾಗಿ ನೀವು ಇಕ್ವೇಷನ್ ಮಾಡೋಕ್ಕೆ ಬರುತ್ತೆ.
ನಾನು ಏನು ಮಾಡಿದ್ದೀನಿ ಇವಾಗ ಫಸ್ಟ್ ಅಬ್ಜೆಕ್ಟಿವ್ ಫಂಕ್ಷನ್ ಫೈಂಡ್ ಮಾಡಿಕೊಂಡೆ, ಅದ್ರ ಮೂಲಕ ಎಕ್ಸ್ ಏನಾಗಿತ್ತು ವಾಯ್ ಏನಾಗಿತ್ತು ಗೊತ್ತಾಯಿತು. ಎಕ್ಸ್ ಅಂದರೆ ನಂಬರ್ ಆಫ್ ಪೀಸಸ್ ಆಫ್ ಮಾಡೆಲ್ ಎ, ಅಂದರೆ ಇದು ಎಕ್ಸ್ ಆಗುತ್ತೆ. ಅಂದರೆ ನಾನು ಇಲ್ಲಿ ಯಾವಾಗಲೂ ಎಕ್ಸ್ನ ಈ ಥರ ಬರ್ಕೋಬೇಕು, ಇಲ್ಲಿ ಎ ಇದು ಬಿ, ಅಂದರೆ ಫಸ್ಟ್ ಇದು ಎಕ್ಸ್ ಆಗಿದೆ, ಇದು ವಾಯ್ ಆಗಿದೆ. ಇದು ಕ್ಲಿಯರ್ ಆಯಿತಾ? ಓಕೆ, ಎಕ್ಸ್ ಎ ಅಂತ ಇಲ್ಲಿ ಬರ್ದಿದ್ದೀನಿ. ಎ ಅಂತಂದರೆ ಏನನ್ನಾಗಾಯಿತು, ಮಾಡೆಲ್ಸ್ ಇವೆಲ್ಲ ಎ ಆ್ಯಂಡ್ ಬಿಗಳು. ಎ ಅಂತಂದರೆ ಎಕ್ಸ್, ಬಿ ಅಂದರೆ ವಾಯ್. ಓಕೆ, ಇವಾಗ ಮತ್ತೆ ಇಲ್ಲಿ ಕ್ವಶನ್ ಬನ್ನಿ. ಸೊ ಇಲ್ಲಿ ಕ್ವಶನಲ್ಲಿ ಬನ್ನಿ, ಏನಿತ್ತು ನೋಡಿ ಫಸ್ಟ್ ಲೈನಲ್ಲಿ, ಈಚ್ ಪೀಸ್ ಆಫ್ ಮಾಡೆಲ್ ಎ ರಿಕ್ವೈರ್ಸ್, ಅಂದರೆ ಮಾಡೆಲ್ ಎ ರೆಡಿ ಆಗಬೇಕಂದ್ರೆ 9 ಲೇಬರ್ ಅವರ್ ಎದಕ್ಕೆ ಬೇಕು, ಫ್ಯಾಬ್ರಿಕೇಟಿಂಗ್ ಬೇಕಂತ ಕೊಟ್ಟಿದ್ದಾರೆ. ಅದನ್ನು ನಾವಿಲ್ಲಿ ಬರ್ಕೋಬೇಕು. ಫ್ಯಾಬ್ರಿಕೇಟಿಂಗ್ ಮತ್ತು ಫಿನಿಷಿಂಗ್ ಎರಡೇ ರಿಸಲ್ಟ್ ಇರೋದಾ ಇಲ್ಲಿ? ಓಕೆ, ಫ್ಯಾಬ್ರಿಕೇಟಿಂಗ್ ಆಗಕ್ಕೆ ಎಷ್ಟು ಅವರ್ ಬೇಕಂತ ಇದ್ದಾರೆ, 9 ಅವರ್. ಅದನ್ನು 9 ಇಲ್ಲಿ ಬರಿತಾ ಇದ್ದೀನಿ. ಅದಾದಮೇಲೆ ಫಿನಿಷಿಂಗ್ ಮಾಡೋಕ್ಕೆ ಎಷ್ಟು ಅವರ್ ಬೇಕು, 1 ಅವರ್ ಬೇಕು. ಯಾವುದಿದು ಮಾಡೆಲ್ ಎ ಅದಾಯಿತು. ಅದೇ ರೀತಿ ಮಾಡೆಲ್ ಎದು ಬಿದು ಕೊಟ್ಟಿದ್ದಾರೆ ನೋಡಿ, ಬಿದು ಎಷ್ಟಿದೆ, 12 ಅವರ್ ಫ್ಯಾಬ್ರಿಕೇಟಿಂಗ್ ಬೇಕಂತ ಕೊಟ್ಟಿದ್ದಾರೆ. ಅದಾದಮೇಲೆ ಫಿನಿಷಿಂಗ್ 3 ಅವರ್ ಕೊಟ್ಟಿದ್ದಾರೆ. ಸೊ ಅದನ್ನು ಇಲ್ಲಿ ಬರ್ಕೋಬೇಕು. ಓಕೆ, ಇವೆರಡು ಆಯಿತು. ಇವೆರಡು ಆದಮೇಲೆ ಮುಂದೊಂದು ಲೈನ್ ಕೊಟ್ಟಿದ್ದಾರೆ, ಅಂದರೆ ಫ್ಯಾಬ್ರಿಕೇಟಿಂಗ್ ಮತ್ತು ಫಿನಿಷಿಂಗ್ ದ ಮ್ಯಾಕ್ಸಿಮಮ್ ಲೇಬರ್ ಅವರ್ ಅವೈಲೇಬಲ್ ಅಂತ ಕೊಟ್ಟಿದ್ದಾರೆ. ಅಂದರೆ ಲೇಬರ್ ಅವರ್ ಮ್ಯಾಕ್ಸಿಮಮ್ ಅವೈಲೇಬಲ್ ಇರೋದು ಅಂದರೆ ಇಲ್ಲಿ ಬರ್ಕೋಬೇಕು ಅದನ್ನು ಸಪ್ರೇಟಾಗಿ. ಏನಂತ ಇದೆ, ಅವೈಲೇಬಿಲಿಟಿ ಆರ್ ಅವೈಲೇಬಲ್. ಓಕೆ, ಸೊ ಅವೈಲೇಬಲ್ ಎಷ್ಟಿದೆ, 180 ಮತ್ತು 30 ಕೊಟ್ಟಿದ್ದಾರೆ. ಅಂದರೆ ರೆಸ್ಪೆಕ್ಟಿವ್ಲಿ ಫಸ್ಟ್ ಫ್ಯಾಬ್ರಿಕೇಟಿಂಗ್ ಬರುತ್ತಾ, 180 ಅವರ್ ಲೇಬರ್ ಅವರ್ ಅವೈಲೇಬಲ್ ಇದ್ದಾರೆ ಫ್ಯಾಬ್ರಿಕೇಟಿಂಗ್. ಫಿನಿಷಿಂಗ್ ಮಾಡೋಕ್ಕೆ ಎಷ್ಟು ಜನ ಇದ್ದಾರೆ, 30 ಅವರ್ ಅವೈಲೇಬಲ್ ಇದೆ ಅಂತ ಆಯಿತು. ಆಯಿತಾ? ಓಕೆ, 180 ಫ್ಯಾಬ್ರಿಕೇಟಿಂಗ್ ಅಂತ ಅವೈಲೇಬಲ್ ಇರೋದು ಒಟ್ಟು 180 ಅವರ್ಸು. ಆಮೇಲೆ ಫಿನಿಷಿಂಗ್ ಮಾಡೋಕ್ಕೆ 30 ಅವರ್ಸ್ ಅವೈಲೇಬಲ್ ಇದೆ. ಓಕೆ, ಮಾಡೆಲ್ ಎ ರೆಡಿ ಆಗಬೇಕಂದ್ರೆ 9 ಅವರ್ ಫ್ಯಾಬ್ರಿಕೇಟಿಂಗ್ ಮಾಡಬೇಕು, ಫಿನಿಷ್ ಮಾಡೋಕ್ಕೆ 1 ಅವರ್ ಬೇಕು. ಸೊ ಇದೆಲ್ಲ ಕ್ಲಿಯರ್ ಆಯಿತಾ? ಸೊ ಇದಾದಮೇಲೆ ನಾವು ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಇಕ್ವೇಷನ್ಸ್ನ ಮಾಡ್ಕೋಬೇಕು. ಸೊ ಯಾವ ಥರ ಇಕ್ವೇಷನ್ ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಫ್ಯಾಬ್ರಿಕೇಟಿಂಗ್ ಒಂದು ಕಂಪ್ಲೀಟಾಗಿ ಇಕ್ವೇಷನ್ ಆಗುತ್ತೆ, ಫಿನಿಷಿಂಗ್ ಮತ್ತೊಂದು ಇಕ್ವೇಷನ್ ಆಗುತ್ತೆ. ಯಾವ ಥರ ಕೊಟ್ಟು ಮಾಡ್ಕೋಬೇಕು, ಒಂದು ಇಕ್ವೇಷನ್ ಅಂತಂದರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಇರಬೇಕು, ವೈ ವ್ಯಾಲ್ಯೂನು ಇರಬೇಕಾ. ಸೊ ಇಲ್ಲಿ ಫ್ಯಾಬ್ರಿಕೇಟಿಂಗ್ ಅಂತ ನಾನು ಯಾಕೆ ಈ ಸೈಡ್ ಬರ್ದಿದ್ದೀನಿ ಅಂದರೆ ಯಾವಾಗಲೂ ಎಕ್ಸ್ ವೈ ಇದೇ ಟೈಮ್ನಲ್ಲೇ ಬರ್ಕೋಬೇಕು. ಎಕ್ಸ್ ವೈ ಏನೇ ಆಗಿರಬೇಕು, ಅದು ಎಕ್ಸ್ ವೈ ಹೆಂಗೆ ಮಾಡ್ಕೋಬೇಕು, ಅಬ್ಜೆಕ್ಟಿವ್ ಫಂಕ್ಷನ್ ತೊಗೋಬೇಕು, ಎಕ್ಸ್ ಇಲ್ಲೇ ಬರೀಬೇಕು, ವೈ ಇಲ್ಲೇ ಬರೀಬೇಕು. ಅದು ಏನೇನು ರಿಕ್ವೈರ್ಮೆಂಟ್ ಇದೆ ಈ ಸೈಡ್ ಬರ್ಕೋತೋಗಿ. ಅಂದರೆ ಇದು ಒಂದು ಕಂಪ್ಲೀಟ್ ಫಸ್ಟ್ ಲೈನ್ ಏನಾಗುತ್ತಲ್ಲ, ಇದೇ ನಿಮ್ಮದು ಫಸ್ಟ್ ಇಕ್ವೇಷನ್ ಆಗಿಬಿಡುತ್ತೆ. ಏನಿದೆ ಇಲ್ಲಿ ಫಸ್ಟ್ ಇಕ್ವೇಷನ್ ಅಂದರೆ 9x ಪ್ಲಸ್ 12y. ಅಂದರೆ ಇದು ಎದ್ರದ್ದು ಇಕ್ವೇಷನ್ ಆಯಿತು, ಫ್ಯಾಬ್ರಿಕೇಟಿಂಗ್ ಆಯಿತು ಕಂಪ್ಲೀಟಾಗಿ. ಅಂದರೆ 9x ಪ್ಲಸ್ 12y ಎಷ್ಟು ಅವೈಲೇಬಲ್ ಇದೆ ಫ್ಯಾಬ್ರಿಕೇಟಿಂಗ್ಗೆ, 180 ಅವರ್ ಅವೈಲೇಬಲ್ ಇದೆ. ಸೊ ನಮಗೆ 180 ಅವರ್ ಅವೈಲೇಬಲ್ ಇದೆ ಅಂತಂದರೆ ನಾವು 180 ಅವರ್ ಪೂರಾನು ಯೂಸ್ ಮಾಡ್ಕೋಬೋದು, ಇಲ್ಲ ಅದಕ್ಕಿಂತಲೂ ಕಡಿಮೆನೂ ಯೂಸ್ ಮಾಡ್ಕೋಬೋದು. ಅಂತಂದರೆ ಇಲ್ಲಿ ಯಾವ ಸಿಂಬಲ್ ಹಾಕಿದರೆ ಕರೆಕ್ಟ್ ಆಗುತ್ತೆ, ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಸಿಂಬಲ್ ಹಾಕಬೇಕಪ್ಪ ಅಂತಂದರೆ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಯೂಸ್ ಮಾಡಬೇಕು. ಓಕೆ, ಸೊ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಬರುವಂಥ ರಿಸಲ್ಟು ಏನೇ ಆ್ಯಡ್ ಮಾಡಿದ್ರು ಈ ರಿಸಲ್ಟ್ ಅವರ್ಸು ಎಷ್ಟಾಗಬೇಕು, 180ಗಿಂತ ಜಾಸ್ತಿ ಆಗಬಾರ್ದು. ಅಂದರೆ 180 ಈಕ್ವಲ್ಸು ತೊಗೋಬೇಕು. ನಾ ಇಲ್ಲಿ ಈಕ್ವಲ್ಸು ಸಿಂಬಲ್ ಆಗಿದೆಯಲ್ಲ, 180 ತೊಗೋಬೋದಿಲ್ಲ, ಅದಕ್ಕಿಂತಲೂ ಕಡಿಮೆ ಅಂದರೆ 100 ಅವರ್ ತೊಗೊಳ್ಳಿ, ಇಲ್ಲ ಅಂದರೆ 150 ಅವರ್ಸ್ ಯೂಸ್ ಮಾಡಿ, ಇಲ್ಲ 170 ಯೂಸ್ ಮಾಡಿ, ಇಲ್ಲ 179 ಯೂಸ್ ಮಾಡಿ, ಇಲ್ಲ 180 ಯೂಸ್ ಮಾಡಿ. ಅದರ ಸಲುವಾಗಿ ಈ ರಿಸಲ್ಟ್ 180 ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಹಾಕಬೇಕು. ಯಾಕೆ ಹಾಕಬೇಕು ಗೊತ್ತಾಯ್ತಾ, ಅವೈಲೇಬಲ್ ಇರೋದೇ 180, ಅದರೊಳಗೆ ಯೂಸ್ ಮಾಡ್ತಾ ಇದ್ದೀರಾ. ಅದೇ ರೀತಿ ಸೆಕೆಂಡ್ ಇಕ್ವೇಷನ್ ಏನಾಗುತ್ತೆ ನೋಡಿ, 1 × x ಅಂದರೆ x ಆಗುತ್ತಾ, x ಪ್ಲಸ್ 3y. ಇಲ್ಲಿನೂ 30 ಅವರ್ ಅವೈಲೇಬಲ್ ಅದ ಅಂತ ಕೊಟ್ಟಿದ್ದಾರೆ. ಅಂದರೆ ಇದಕ್ಕೂ ಲೆಸ್ ದೆನ್ ಆರ್ ಈಕ್ವಲ್ಸ್ ಟುನೇ ಆಗುತ್ತೆ. ಸೊ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 30ನೇ ಆಗುತ್ತೆ. ಸೊ ಇವೆರಡು ರಿಸಲ್ಟ್ ಸಿಕ್ಕಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ y ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0. ಇದು ಕಂಪಲ್ಸರಿ ಬರೀಬೇಕು. ಯಾಕೆ ಇದು ಬರೀಬೇಕಪ್ಪ ಅಂತಂದರೆ ಎಕ್ಸ್ ಮತ್ತು ವೈ, ಎಕ್ಸ್ ಅಂದರೆ ಏನು ಬರ್ದಿದೆ ನೋಡಿ, ಇಲ್ಲಿ ನಂಬರ್ ಆಫ್ ಪೀಸಸ್ ಆಫ್ ಮಾಡೆಲ್ ಎ ಅಂತಂದರೆ ಕೊಟ್ಟಿದ್ದಾರೆ. ಸೊ ಇದು ಎಕ್ಸ್ ಮಾಡೆಲ್ ಎ ಪಾಸಿಟಿವ್ ವ್ಯಾಲ್ಯೂ ಒಳಗೆ ಇರಬೇಕು. ಸೊ ಯಾವಾಗಲೂ ನಾವೇನು ಹೇಳಕ್ಕೆ ಬರೋಲ್ಲ, -2 ಪೀಸಸ್ ಇದ್ದಾವೆ, -3 ಪೀಸಸ್ ಇದ್ದಾವೆ ಅಂತ ಯಾವಾಗಾದ್ರೂ ಹೇಳ್ತೇವೆ. ಇಲ್ಲಿ ನೋಡಿ -2 ಚೇರ್ಸ್ ಇದ್ದಾವೆ ಅಂತ ಯಾವತ್ತೂ ಯೂಸ್ ಮಾಡಲ್ಲ. ಅಂದರೆ ನೆಗೆಟಿವ್ ನಾವು ಯಾವತ್ತೂ ಯೂಸ್ ಮಾಡಲ್ಲ, ಯಾವಾಗಲೂ ಪಾಸಿಟಿವ್ ಯೂಸ್ ಮಾಡ್ತೇವೆ. ಏನೂ ಇಲ್ಲ ಅಂದರೆ 0 ಅದಂತ ಹೇಳ್ಬೋದು, ಇಲ್ಲ 1 ಇದೆ 2 ಇದೆ ಅಂತ ಹೇಳ್ಬೋದು. ಹಾಗಾಗಿ ಯಾವಾಗಲೂ ಎಕ್ಸ್ ಮತ್ತು ವೈ ಪಾಸಿಟಿವ್ ಇರುತ್ತವೆ. ಅಂದರೆ ಫಸ್ಟ್ ಆಕ್ಸಸ್ಸಲ್ಲೇ ನಿಮಗೆ ಗ್ರಾಫ್ ಬರುತ್ತೆ. ಹಾಗಾಗಿ ಇದನ್ನು ಕಂಪಲ್ಸರಿ ಇದನ್ನು ಬರೀಲೇಬೇಕು, ಕಂಪಲ್ಸರಿ. ಇದು ಬರೆದಾದ್ಮೇಲೆ ನಿಮಗೆ ಕಂಪ್ಲೀಟಾಗಿ ಇಲ್ಲಿ 1 ಮಾರ್ಕ್ಸ್ ಸಿಕ್ಬಿಡುತ್ತೆ ನಿಮಗೆ, ಗೊತ್ತಾಯ್ತಾ. ಸೊ ಈಕ್ವೇಷನ್ ಫಾರ್ಮೇಷನ್ ಕರೆಕ್ಟ್ ಆಗಿದ್ರೇ ನಿಮಗೆ ನೆಕ್ಸ್ಟ್ ಮಾರ್ಕ್ಸ್ ಬರೋದು. ಇಲ್ಲೇ ರಾಂಗ್ ಮಾಡಿದ್ರೆ ಅಂದರೆ ನೆಕ್ಸ್ಟ್ ಮಾರ್ಕ್ಸ್ ಬರೋದೇ ಇಲ್ಲ. ಓಕೆ, ಸೊ ಹಾಗಾಗಿ ಇದನ್ನು ಕ್ಲಿಯರಾಗಿ ಬರೀಬೇಕು. ಇಲ್ಲೇನು ಮಾಡಿದೆ ನಾನು 180 ತೊಗೊಂಡೆ, 30 ತೊಗೊಂಡೆ. ಇದು ಕ್ಲಿಯರ್ ಆಯಿತಾ. ಇಕ್ವೇಷನ್ 1, 2, 3 ಸಿಕ್ಕಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಮಾತ್ರ ಸಿಂಪಲ್ ಇದೆ. ಏನು ಮಾಡಬೇಕು, ಇದಕ್ಕೆ ಇಕ್ವೇಷನ್ 1 ಅಂತ ತೊಗೊತೀರಾ. ಓಕೆ, ಇಕ್ವೇಷನ್ 1 ನಾನು ಇಲ್ಲಿ ಬರ್ಕೊತಾ ಇದ್ದೀನಿ. ಏನಿದೆ ನಿಮ್ಮದು ಇಕ್ವೇಷನ್ 1, 9x ಪ್ಲಸ್ 12y ಈಸ್ ಈಕ್ವಲ್ಸ್ ಟು ತೊಗೋಬೇಕು. ಇಲ್ಲಿ 180 ಆಗುತ್ತೆ. ಓಕೆ, ಸೊ ಇದರಲ್ಲಿ ನೀವು ಇದನ್ನ ಸಿಂಪ್ಲಿಫೈ ಮಾಡ್ಕೊತ ಹೋಗಿ. ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂ, ಸಪೋಸ್ ಎಕ್ಸ್ ವ್ಯಾಲ್ಯೂ 0 ಆದರೆ ವೈ ವ್ಯಾಲ್ಯೂ ಎಷ್ಟಾಗುತ್ತೆ ನೋಡಿ,
ಓಕೆ 12 180 ಡಿವೈಡ್ ಬೈ 12 ಆಗುತ್ತಾ, ಇಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಇದು ವೈ ಎಕ್ಸ್ ವ್ಯಾಲ್ಯೂ 0 ತೊಗೊಂಡಿದ್ದೀರಾ ಅಂದರೆ 12y ಈಸ್ ಈಕ್ವಲ್ಸ್ ಟು 180 ಆಗುತ್ತೆ. y ಈಸ್ ಈಕ್ವಲ್ಸ್ ಟು 180 ಡಿವೈಡ್ ಬೈ 12 ಅಂತಂದರೆ ಇದಕ್ಕೆ ಡಿವೈಡ್ ಮಾಡಿದರೆ ಎಷ್ಟಾಗುತ್ತೆ ನೋಡಿ. ಓಕೆ, ಸೊ ಇವಾಗ ಇದು 12 1 ಆಗುತ್ತಾ. ಸೊ 12 1 ಅಂದರೆ ಎಷ್ಟು ಉಳಿತು, 6 ಉಳಿತು ಅಂದರೆ 60 ಆಯಿತು. ಸೊ 12 5 ಅಂದರೆ 15 ಬಂತು. y ಈಸ್ ಈಕ್ವಲ್ಸ್ ಟು 15 ಕರೆಕ್ಟ್. ಅದಾದಮೇಲೆ ನೆಕ್ಸ್ಟ್ ನಾನು y ಈಸ್ ಈಕ್ವಲ್ಸ್ ಟು 0 ತೊಗೋತಾ ಇದ್ದೀನಿ ಅಂದರೆ x ಈಸ್ ಈಕ್ವಲ್ಸ್ ಎಷ್ಟು ಬರುತ್ತೆ ನೋಡಿ. ಅಂದರೆ ಇವಾಗ y 0 ಆಯಿತು ಅಂದರೆ 9x ಪ್ಲಸ್ 0 ಈಸ್ ಈಕ್ವಲ್ಸ್ ಟು 180 ಆಗುತ್ತೆ. ಅದಾದಮೇಲೆ 9x ಈಸ್ ಈಕ್ವಲ್ಸ್ ಟು 180. ಅದಾದಮೇಲೆ x ಈಸ್ ಈಕ್ವಲ್ಸ್ ಟು 180 ಡಿವೈಡ್ ಬೈ 9 9 2s 0 ಅಂದರೆ 20 ಆಯಿತು. x ಈಸ್ ಈಕ್ವಲ್ಸ್ ಟು 20 ಆಯಿತು. ಸೊ ಇದನ್ನು ನಾವಿಲ್ಲಿ ಟೇಬಲ್ ಕಾಲಮ್ ಆಗಿ ಬರ್ಕೊಂಡ್ಬಿಡಬೇಕು. ಎಕ್ಸ್ ವ್ಯಾಲ್ಯೂ y ವ್ಯಾಲ್ಯೂ. ಸೊ ಎಕ್ಸ್ 0 ಇದ್ದಾಗ y 15 ಇದೆ, y ವ್ಯಾಲ್ಯೂ 0 ಇದ್ದಾಗ ಎಕ್ಸ್ 20 ಇದೆ. ಸೊ ಇದು ಸಿಗ್ತಾ. ಅದೇ ರೀತಿ ಸೆಕೆಂಡ್ ಇಕ್ವೇಷನ್ ಒಂದು ಬರ್ಕೊಂಬಿಡಿ. ಏನಿದೆ, ಎಕ್ಸ್ ಪ್ಲಸ್ 3y ಈಸ್ ಈಕ್ವಲ್ಸ್ ಟು 30 ತೊಗೊತೀರಾ. ಇದು ಸಿಂಪಲ್ ಇದೆ ನೋಡಿ. ಎಕ್ಸ್ ಈಸ್ ಈಕ್ವಲ್ಸ್ ಟು 0 ತೊಗೊಂಡ್ರೆ y ಈಸ್ ಈಕ್ವಲ್ಸ್ ಟು 30 ಡಿವೈಡ್ ಬೈ 3 ಅಂದರೆ 10 ಆಗುತ್ತಾ. ಓಕೆ, ಅದೇ ರೀತಿ y 0 ತೊಗೊಂಡ್ರೆ ಎಕ್ಸ್ 30 ಆಗುತ್ತೆ. ಕರೆಕ್ಟಾ? ಇದು ಸಿಂಪಲ್ ಇದೆ. ಓಕೆ, ಸೊ ಇವಾಗ ಎಕ್ಸ್ 0 ಇದ್ದಾಗ y 10 ಇದೆ, y 0 ಇದ್ದಾಗ ಎಕ್ಸ್ 30 ಇದೆ. ಸೊ ಎರಡು ಸಿಕ್ಕಾದ್ಮೇಲೆ ಇವಾಗ ಗ್ರಾಫ್ ಡ್ರಾ ಮಾಡ್ಕೊಂಡ್ಬಿಟ್ರೆ ಮುಗೀತು. ಗ್ರಾಫ್ ಅಂತೂ ಭಾಳ ಸಿಂಪಲ್ ಇದೆ ನೋಡಿ. ಏನು ಮಾಡಬೇಕು ಇವಾಗ, ಗ್ರಾಫ್ ಡ್ರಾ ಮಾಡಬೇಕಂದ್ರೆ ಸ್ಕೇಲ್ ನೋಡಬೇಕು. ಎಷ್ಟಿದೆ, ಎಕ್ಸ್ ಆಕ್ಸಸ್ಸು y ಆಕ್ಸಸ್ಸು. ಎಕ್ಸ್ ಆಕ್ಸಸ್ ಆಗಿ ಎಷ್ಟು 30 ಇದೆ, y ಆಕ್ಸಸ್ಸು 15 ಇದೆ. ಓಕೆ, ಸೊ ಎಕ್ಸ್ ಆಕ್ಸಸ್ಸು y ಆಕ್ಸಸ್ಸು ತೊಗೊಂಡಾಯ್ತಾ. ಸೊ ಇದರಲ್ಲಿ ಏನು ಮಾಡ್ಕೋಬೇಕು, ಸ್ಕೇಲ್ ತೊಗೋಬೇಕಂದ್ರೆ ಇಲ್ಲಿ ಎಷ್ಟಿದೆ 20 30 ಇದೆಯಲ್ಲ. ಸೊ ನಾನು ಏನು ಮಾಡ್ತಾಯಿದ್ದೀನಿ, 2 ಸೆಂಟಿಮೀಟರ್ ಇಕ್ವಷ್ಟು 5 ಯೂನಿಟ್ ತೊಗೋತಾ ಇದ್ದೀನಿ. ಅಂದರೆ ಇಲ್ಲಿಂದ 2 ಸೆಂಟಿಮೀಟರ್ ಇಕ್ವಷ್ಟು 5 ಯೂನಿಟ್. 5 ಇಲ್ಲಿ 10. ನೀವು ಇದೇ ಥರ ತೊಗೊಳ್ಳಿ, ಯಾಕಂದರೆ ಇದೇ ಥರ ಇರುವಂಥ ಸ್ಕೇಲ್ ಇರುವಂಥ ಗ್ರಾಫೇ ನಿಮಗೆ ಕೊಟ್ಟಿರ್ತಾರೆ ಅಲ್ಲಿ ಕೂಡ. ಸೊ ಇದೇ ಥರನೇ ನೀವು ತೊಗೊಂಡು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೂ ಕೂಡ ಪರ್ಫೆಕ್ಟ್ ಆಗುತ್ತೆ. 20 25 ಈ ಸ್ಕೇಲ್ ತೊಗೊಂಡಾದ್ಮೇಲೆ ಏನಿದೆ ನೋಡಿ, ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಇದೆ, y 15 ಇದೆ. ಎಕ್ಸ್ ಇದು 0 ಇದೆ, y ಅನ್ನೋದು 15 ಇದೆ. ಸೊ ಇಲ್ಲೊಂದು ಪಾಯಿಂಟ್ ಸಿಗ್ತದೆ ನಮಗೆ. ಅದಾದಮೇಲೆ ಎಕ್ಸ್ 20 ಇದೆ, y 0 ಇದೆ. ಎಕ್ಸ್ 20 y 0. ಸೊ ಇಲ್ಲೊಂದು ಪಾಯಿಂಟ್ ಸಿಕ್ತು. ಸೊ ಈ ಎರಡು ಪಾಯಿಂಟ್ನ ಜಾಯಿಂಟ್ ಮಾಡ್ಕೊಂಡ್ಬಿಡ್ಬೇಕು. ಓಕೆ, ನೀವು ಇಲ್ಲಿ ಕನ್ಫ್ಯೂಷನ್ ಆದರೆ ಇದು ಪಾಯಿಂಟ್ಸು ಬರ್ಕೊಂಬಿಡಿ. ಸೊ ಪ್ರಾಬ್ಲಮ್ ಇರೋದಿಲ್ಲ. ಎಕ್ಸ್ 0 ಇದ್ದಾಗ y 15 ಇರುತ್ತೆ. ಅದಾದಮೇಲೆ ಎಕ್ಸ್ 20 ಇದ್ದಾಗ y 0 ಇರುತ್ತೆ. ಇದು ಎಕ್ಸ್ 0 ಇದ್ದಾಗ y 10 ಇರುತ್ತೆ, ಎಕ್ಸ್ 30 ಇದ್ದಾಗ y 0 ಇರುತ್ತೆ. ಓಕೆ, ಇದು ಒಂದು ಲೈನ್ ಅಂತ ಕ್ಲಿಯರ್ ಆಯಿತಾ. ಇದು ಅಂದರೆ ಇದು ಇಕ್ವೇಷನ್ ಏನಾಗಿದೆ ನೋಡಿ. ಫಸ್ಟ್ ಇಕ್ವೇಷನು 9x ಪ್ಲಸ್ 12y ಇಲ್ಲಿ ಬರೀಬೇಕಾದ್ರೆ ಲೆಸ್ ದೆನ್ ಆರ್ ಈಕ್ವಲ್ಸ್ನೇ ಬರೀಬೇಕು. ಸೊ 9x ಪ್ಲಸ್ 12y ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 180 ಬರುತ್ತೆ. ಆದಮೇಲೆ ನೆಕ್ಸ್ಟ್ ಸೆಕೆಂಡ್ ಲೈನ್ ಏನಿದೆ ನೋಡಿ, ಎಕ್ಸ್ 0 ಇದ್ದಾಗ y 10 ಇದೆ, ಇಲ್ಲಿದೆ 10. ಆಮೇಲೆ ಎಕ್ಸ್ 30 ಇದ್ದಾಗ y 0 ಇದೆ ಅಂದರೆ ಇಲ್ಲಿದೆ 30. ಸೊ ಈ ಎರಡನ್ನ ಜಾಯಿಂಟ್ ಮಾಡ್ಕೊಬೇಡಬೇಕು ಇವಾಗ. ಓಕೆ, ಸೊ ಇವಾಗ ಎರಡು ಲೈನ್ ಆಯಿತು. ಸೊ ಈ ಲೈನ್ದನ್ನು ನಾನು ಏನು ಮಾಡ್ತಾಯಿದ್ದೀನಿ, ಇಕ್ವೇಷನ್ ಬರ್ಕೊತಾ ಇದ್ದೀನಿ. ಈ ಲೈನ್ದು ಇಕ್ವೇಷನ್ ಏನಿದೆ ನೋಡಿ, ಸೆಕೆಂಡ್ ಲೈನ್ದು ಎಕ್ಸ್ ಪ್ಲಸ್ 3y ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 30 ಇದೆ. ಓಕೆ, ಸೊ ಇದಾದಮೇಲೆ ಏನು ಮಾಡಬೇಕಂತ ನಾನು ಹೇಳಿದ್ದೀನಿ. ಸೈಡೆಡ್ ರೀಸನ್ ಮಾಡಬೇಕಂದ್ರೆ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ. ಭಾಳ ಸಿಂಪಲ್ ಮೆಥಡು. ಇದು ಕಂಪ್ಲೀಟ್ 0 ಅಂತ ತೊಗೋಬೇಕು, ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 180 ಅಂತ ಬರ್ಕೊತೀರಾ. ಸೊ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆನಾ? ಎಸ್, ಕರೆಕ್ಟ್ ಇದೆ. 180 ದೊಡ್ಡದು 0ಗಿಂತ. ಅಂದರೆ ಈ ಲೈನ್ ಏನಾಗಿ ಮಾಡ್ಬೇಕಂದಂಗೆ ಆಯಿತು, ತೆಳಗಿನ ಏರಿಯಾನ ಶೇಡ್ ಮಾಡ್ತಾ ಇದೆ. ಓಕೆ, ಅದೇ ರೀತಿ ಈ ಲೈನ್ ತೊಗೊಳ್ಳಿ, ಇಲ್ಲಿನೂ 0 ಹಾಕಿ 0 ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 30. ಓಕೆ, ಇದು ಕೂಡ ಕರೆಕ್ಟ್ ಆಗ್ತಾ ಇದೆಯಾ? ಓಕೆ, ಇಲ್ಲಿನ ಸ್ಟೇಟ್ಮೆಂಟ್ 0 ದೊಡ್ಡದಿದೆ, ಸಾರಿ 0ಗಿಂತಲೂ 30 ದೊಡ್ಡದಿದೆ ಅಂತಂದರೆ ಇದನ್ನು ಸ್ಟೇಟ್ಮೆಂಟ್ ಕರೆಕ್ಟ್. ಆದರೆ ಇದು ಕೂಡ ತೆಳಗಿನ ಏರಿಯಾನೇ ಶೇಡ್ ಮಾಡ್ತಾ ಇದ್ದಾನೆ. ಸೊ ಎರಡು ಲೈನ್ ಕಂಪೇರ್ ಮಾಡಿದರೆ ಇದು ನಮ್ಮದು ಶೇಡೆಡ್ ರೀಸನ್ ಕಾಣಿಸ್ತಾ ಇದೆಯಾ ಅಂತಂದರೆ ಇದು ಕಾಮನ್ ರೀಸನ್ ಕಾಣಿಸ್ತಾ ಇದೆಯಾ? ಓಕೆ, ಎರಡು ಲೈನ್ ಕಂಪೇರ್ ಮಾಡಿದರೆ ಇದು ನಮ್ಮದು ಕಾಮನ್ ರೀಸನ್ ಕಾಣ್ತಾ ಇದೆ. ಹಾಗಾಗಿ ಇದನ್ನು ಶೇಡ್ ಮಾಡಿಬಿಟ್ರೆ ಮುಗೀತು. ಯಾವಾಗಲೂ ವರ್ಬಲ್ ಟೈಪ್ ಕೇಳಿದರೆ ಅವರು ಸಿಂಪಲ್ ಇರುವಂಥ ಎಕ್ಸಾಂಪಲ್ನೇ ಕೇಳ್ತಾರೆ ಗ್ರಾಫು.
ಓಕೆ, ಶೇಡೆಡ್ ರೀಸನ್ ಆದಮೇಲೆ ಇಲ್ಲಿ ನಮಗೆ ಕಾರ್ನರ್ ಪಾಯಿಂಟ್ ಸಿಗ್ತಾ ಇದ್ದಾವೆ. ಇಲ್ಲಿ ಎಷ್ಟಿದೆ, ಇಲ್ಲಿ ಒಂದು ಪಾಯಿಂಟ್ ಎ ಇದೆ, ಇದು ಪಾಯಿಂಟ್ ಬಿ, ಸಿ, ಅದಾದಮೇಲೆ ಪಾಯಿಂಟ್ ಡಿ, 4 ಪಾಯಿಂಟ್ ಸಿಗ್ತಾ ಇದ್ದಾವೆ. ಆ 4 ಪಾಯಿಂಟ್ನ ಬರ್ಕೊಂಬಿಡಿ. ಏನಿದೆ ಫಸ್ಟು ಕಾರ್ನರ್ ಪಾಯಿಂಟ್ಸು, ಎ ಪಾಯಿಂಟ್ ಅಂದ್ರೆ 0,0 ಇದೆ. ಅದಾದಮೇಲೆ ಬಿ ಪಾಯಿಂಟು, ಇದು ಬಿ ಪಾಯಿಂಟ್ ಆಗುತ್ತಾ, ಅಂದರೆ ಇದೆಷ್ಟಿದೆ ನೋಡಿ 20,0 ಆಗುತ್ತೆ. ಎಕ್ಸ್ ಪಾಯಿಂಟು, ಇದನ್ನು ತೊಗೋಬೇಕಾದ್ರೆ ಕೇರ್ಫುಲ್ಲಾಗಿ ನೋಡಬೇಕು. ಫಸ್ಟ್ ಎಕ್ಸ್ ಪಾಯಿಂಟ್, ಆಮೇಲೆ ವೈ ಪಾಯಿಂಟ್. ಎಕ್ಸ್ ಇದು ಎಷ್ಟಿದೆ 20 ಇದೆ, ವೈ ಅಂತೂ 0 ಇರುತ್ತೆ. ಅದಾದಮೇಲೆ ಸಿ ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಈ ಪಾಯಿಂಟ್ ನಾವು ಚೆಕ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಎಕ್ಸಾಕ್ಟ್ಲಿ ಕೌಂಟ್ ಮಾಡ್ತಾ ಹೋದರೆ ಟೈಮ್ ಭಾಳ ಹೋಗುತ್ತೆ. ಅದಾದಮೇಲೆ ಕೆಲವೊಂದು ಸತಿ ಅಪ್ರಾಕ್ಸಿಮೇಟ್ ಆನ್ಸರ್ ಬರುತ್ತೆ, ಕರೆಕ್ಟಾಗಿ ಸಿಗೋದಿಲ್ಲ. ಅವಾಗ ನಾನು ಇಲ್ಲಿ ಒಂದು ಈಸಿ ಸ್ಟ್ರಿಕ್ಸ್ ಹೇಳ್ತಾ ಇದ್ದೀನಿ. ಇವಾಗ 2 ಇಕ್ವೇಷನ್ಸ್ನ ಸಾಲ್ವ್ ಮಾಡ್ಕೊಂಡ್ಬಿಟ್ಟೆ ನಿಮಗೆ ಆನ್ಸರ್ ಬಂದು ಬಿಡುತ್ತೆ. ಯಾವ ಥರ ಸಾಲ್ವ್ ಮಾಡಬೇಕಪ್ಪ ಅಂತಂದರೆ ನೋಡಿ, ಇಲ್ಲಿ ಫಸ್ಟ್ ಇಕ್ವೇಷನ್ ಏನಿದೆ ನೋಡಿ, 9x + 12y ಈಸ್ ಈಕ್ವಸ್ ಟು ಬರ್ಕೋಬೇಕು. ಇಲ್ಲಿ 180 ಇದೆ. ಸೊ ಇದರಲ್ಲಿ ನಾನು 3 ಕಾಮನ್ ತೊಗೊಬೋದಾ, ಅಂದರೆ 3 ಕ್ಯಾನ್ಸಲ್ ಮಾಡ್ಕೋಬೋದಾ. ಆದರೆ ಏನಾಗುತ್ತೆ ನೋಡಿ, 3x ಆಗುತ್ತೆ, ಇದು 4y ಆಗುತ್ತೆ, ಇದು 6 ಆಗುತ್ತೆ, 60 ಆಗುತ್ತೆ. ಕರೆಕ್ಟಾಗಿ 3ಇಂದ ಮಲ್ಟಿಪ್ಲೈ ಮಾಡಿ ಮತ್ತೆ ಒಳ್ಳೆ ವಾಪಸ್ ಅದೇ ಆನ್ಸರ್ ಬರುತ್ತೆ. ಇದು ಬರೆದ್ರು ಒಂದೇ, ಇದು ಬರೆದ್ರು ಒಂದೇ, 2 ಆನ್ಸರ್ ಸೇಮ್ ಇರುತ್ತೆ. ಸೊ ಇವಾಗ ಒಂದು ನಮ್ಮದು ನ್ಯೂ ಇಕ್ವೇಷನ್ ಸಿಕ್ತು. ಅದಾದಮೇಲೆ ಸೆಕೆಂಡ್ ಇಕ್ವೇಷನ್ ಒಂದಿದೆ ನೋಡಿ, x + 3y ಈಸ್ ಈಕ್ವಸ್ ಟು 30 ಇದೆ. ಇದು ಸೆಕೆಂಡ್ ಇಕ್ವೇಷನ್. ಈ ಎರಡನ್ನ ಸಾಲ್ವ್ ಮಾಡ್ಕೋಬೇಕು. ಯಾವ ಥರ ಅಂದರೆ ಇಲ್ಲಿ 3 ಮಲ್ಟಿಪ್ಲೈ ಮಾಡ್ಕೋಬೇಕು, ಇಲ್ಲಿ 1 ಮಲ್ಟಿಪ್ಲೈ ಮಾಡಬೇಕು. ಅವಾಗ 2 ಕ್ಯಾನ್ಸಲ್ ಆಗಿಬಿಡುತ್ತೆ. ಓಕೆ, ಸೊ ನಾನಿಲ್ಲಿ 3 ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಏನಾಗುತ್ತೆ ನೋಡಿ, 3 × x ಅಂದರೆ 3x ಆಗುತ್ತೆ, 3 × 3 ಇದು 9 ಆಗುತ್ತೆ, ಇದು 3 × 3 90 ಆಗುತ್ತೆ. ಕರೆಕ್ಟಾ, 30 × 3 ಅಂದರೆ ಇದು 90 ಆಯಿತು. ಸೊ ಇವಾಗ ಇಲ್ಲಿ ಮೈನಸ್ ಸೈನ್ ತೊಗೊಳ್ತಾ ಹೋಗಿ, ಇದು ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. ಅಂದರೆ ಇದು ಕ್ಯಾನ್ಸಲ್ ಆಯಿತಾ. 4 - 9 ಅಂತಂದರೆ -5y ಆಗುತ್ತೆ. -90 + 60 ಅಂದರೆ -30 ಆಯಿತು. ಅಂದರೆ y ಈಸ್ ಈಕ್ವಸ್, 2 ಸೈಡ್ ಮೈನಸ್ ಕ್ಯಾನ್ಸಲ್ ಮಾಡ್ಕೊಂಬಿಡಿ. 30 / 5 ಅಂತಂದರೆ ನಿಮ್ಗೆ ಸಿಕ್ತು 6. y ವ್ಯಾಲ್ಯೂ ಸಿಗ್ತಾ, ಅಂದರೆ ಇಲ್ಲಿ y ಎಷ್ಟಿದೆಯಪ್ಪ ಅಂತಂದರೆ 6 ಇದೆ ಅಂತ ಅರ್ಥ. ಎಕ್ಸಾಕ್ಟಾಗಿ ಆನ್ಸರ್ ಸಿಕ್ಬಿಡುತ್ತೆ ನಿಮಗೆ, ಅಂದರೆ ಇಂಟರ್ಸೆಕ್ಷನ್ ಆಗಿರುವಂಥ ಪಾಯಿಂಟು. y ವ್ಯಾಲ್ಯೂ ಸಿಕ್ಕ ಮೇಲೆ ಯಾವುದಾದ್ರೂ ಒಂದು ಇಕ್ವೇಷನಲ್ಲಿ ಹಾಕಿಬಿಡಿ. ಇನ್ನು ನಾನು ಸೆಕೆಂಡ್ ಇಕ್ವೇಷನಲ್ಲಿ ಹಾಕ್ತಾಯಿದ್ದೀನಿ ನೋಡಿ, x + 3y ಈಸ್ ಈಕ್ವಸ್ ಟು 30 ಇದೆ. x + y ಈಸ್ ಈಕ್ವಸ್ ಟು 60 ಹಾಕಿ, y ಈಸ್ ಈಕ್ವಸ್ ಎಷ್ಟಿದೆ 6 ಇದೆ. 6 3 × 6 30 ಆಗುತ್ತೆ. x + 6 × 3 ಅಂದರೆ ಎಷ್ಟಾಯಿತು, 18 30 ಆಗುತ್ತೆ. x ಈಸ್ ಈಕ್ವಸ್ ಟು 30 + 18 ಸಹ ಶಿಫ್ಟ್ ಮಾಡ್ಕೊಳ್ಳಿ, -18 ಅಂದರೆ x ಈಸ್ ಈಕ್ವಸ್ ಟು 12, y ಈಸ್ ಈಕ್ವಸ್ ಟು 6 ಅಂತಂದರೆ ಸಿ ಪಾಯಿಂಟ್ ಏನಾಗುತ್ತಪ್ಪ ಅಂದರೆ 12,6 ಆಗುತ್ತೆ. ಇದು 100% ಕರೆಕ್ಟ್ ಇರುತ್ತೆ. ನೀವು ಇಲ್ಲಿ ನೋಡಿ ಬರ್ತಾ ಹೋದರೆ ಸಮ್ವೇರ್ 1 ಪಾಯಿಂಟ್ 2 ಪಾಯಿಂಟ್ ಮಿಸ್ ಆಗೋದಿರುತ್ತೆ. ಬಟ್ ಇದ್ರ ಪ್ರಕಾರ ಸಾಲ್ವ್ ಮಾಡಿದರೆ ನೀವು ಈಸಿಯಾಗಿ ನಿಮಗೆ ಎಕ್ಸಾಕ್ಟ್ ಪಾಯಿಂಟ್ ನಮಗೆ ಸಿಕ್ಬಿಡುತ್ತೆ. ಓಕೆ, ಸೊ ಇದು ಮೆಥಡ್ ಕ್ಲಿಯರ್ ಆಯಿತಾ. ಓಕೆ, ಇವಾಗ ಏನಾಯ್ತು ನೋಡಿ, ನೆಕ್ಸ್ಟ್ ಸಿ ಪಾಯಿಂಟ್ ಎಷ್ಟಾಯಿತು, 12,6 ಆಗುತ್ತೆ. ಇದಂತೂ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಎಷ್ಟಿದೆ, x 0 ಇದೆ, y 10 ಇದೆ. ಓಕೆ, ಸೊ ಇವಾಗ ಅಬ್ಜೆಕ್ಟಿವ್ ಫಂಕ್ಷನ್ ಹಾಕಿ ಸಿಂಪ್ಲಿಫೈ ಮಾಡಿಬಿಟ್ರೆ ಮುಗೀತು. ಏನಿಷ್ಟಿದೆ ನಮ್ಮದು ಅಬ್ಜೆಕ್ಟಿವ್ ಫಂಕ್ಷನು, 8000x + 12,000y. ಓಕೆ, z ಈಸ್ ಈಕ್ವಸ್ ಟು 8000, x ಅಂದರೆ 0 ಇದೆ, ಇದನ್ನು 12,000 0ನೇ ಇದೆ. ಸೊ 0 ಅಂದರೆ z ಈಸ್ ಈಕ್ವಸ್ ಟು 0ನೇ ಆಗುತ್ತೆ. z ಈಸ್ ಈಕ್ವಸ್ ಟು ನೆಕ್ಸ್ಟ್ 8000, x ವ್ಯಾಲ್ಯೂ ಎಷ್ಟಿದೆ 20 ಇದೆ, ಇದಂತೂ 0 ಆಗುತ್ತೆ. ಸೊ 8 × 2 ಅಂತಂದರೆ 16 ಆಯಿತು. ಸೊ ಇಲ್ಲಿ ಎಷ್ಟು 0 ಇದೆ, 40 ಅಂದರೆ 40 ಬರ್ಕೊಂಬಿಡಿ. ಕರೆಕ್ಟಾ. ಅದಾದಮೇಲೆ ನೆಕ್ಸ್ಟು ಇಲ್ಲಿ 8000 × 12, ಎಕ್ಸ್ ವ್ಯಾಲ್ಯೂ 12 ಇದೆ, ಪ್ಲಸ್ 12,000 y ವ್ಯಾಲ್ಯೂ ಎಷ್ಟಿದೆ 6 ಇದೆ ಅಂತಂದು ಇದನ್ನು ಸಿಂಪ್ಲಿಫೈ ಮಾಡಿ ಎಷ್ಟಾಗುತ್ತೆ ನೋಡಿ, 12 × 8 ಮಾಡಬೇಕು, ಆಮೇಲೆ 12 × 6 ಮಾಡಬೇಕು. 12 × 8 ಅಂತಂದರೆ ಎಷ್ಟಾಗುತ್ತೆ, 96,000 ಆಗುತ್ತೆ. ಅದಾದಮೇಲೆ 12 × 6 ಅಂದರೆ 72,000 ಆಗುತ್ತೆ. 72 + 96 ಆ್ಯಡ್ ಮಾಡಿದ್ಮೇಲೆ ಎಷ್ಟಾಗುತ್ತೆ ನೋಡಿ, 1,68,000 ಆಗುತ್ತೆ ನೋಡಿ. ಓಕೆ, ಇದನ್ನ ಸಪ್ರೇಟಾಗಿ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ ಗೊತ್ತಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ರಿಸಲ್ಟ್ ನೋಡಿ, z ಈಸ್ ಈಕ್ವಲ್ಸ್ ಟು ಇದು 8,000 0 ಇದೆ ಎಕ್ಸ್ ವ್ಯಾಲ್ಯೂ, ಪ್ಲಸ್ 12,000 ಎಕ್ಸ್ ವ್ಯಾಲ್ಯೂ 10 ಇದೆ. ಸೊ ಇದು ಮಲ್ಟಿಪ್ಲೈ ಮಾಡಿದರೆ ಎಷ್ಟಾಗುತ್ತೆ, ಇಲ್ಲಿ 3 0 ಇದೊಂದು 4 0, ಕರೆಕ್ಟಾ. ಸೊ ಅಂದರೆ 1,20,000. ಸೊ ಇದರಲ್ಲಿ ನಾವು ಏನು ಮಾಡಬೇಕಾಗಿರೋದು, ಮತ್ತೆ ನಾನು ಕ್ವಶನ್ಗೆ ಬರ್ತಾಯಿದ್ದೀನಿ. ಇದು ಕಂಪ್ಲೀಟ್ ಆಯಿತು ಆಬ್ಜೆಕ್ಟಿವ್ ಫಂಕ್ಷನ್. ಕ್ವಶನಲ್ಲಿ ಏನಿದೆ ನೋಡಿ, ಇಲ್ಲಿ ಯಾವಾಗಲೂ ಮ್ಯಾಕ್ಸಿಮಮ್ ಪ್ರಾಫಿಟ್, ಯಾವಾಗಲೂ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ ಅಂತಂದರೆ, ಒಂದು ಕಂಪ್ನಿ ನಡೆಸ್ತಾ ಇದ್ದೀವಿ ಅಂದರೆ ನಾವು ಪ್ರಾಫಿಟ್ ನೋಡಬೇಕು ತಾನೆ. ಪ್ರಾಫಿಟ್ ಯಾವಾಗಲೂ ಎಲ್ಲಿರುತ್ತೆ, ಮ್ಯಾಕ್ಸಿಮಮ್ ಎಲ್ಲಿರುತ್ತೆ. ಸೊ ಅಂದರೆ ಕೊಟ್ಟಿರುವಂಥ ಆಬ್ಜೆಕ್ಟಿವ್ ಫಂಕ್ಷನಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಿದೆ ಅದನ್ನು ನಾವು ಚೆಕ್ ಮಾಡ್ಕೋಬೇಕು. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವ್ದು ಕಾಣಿಸ್ತಾ ಇದೆ ನೋಡಿ, ಇದರಲ್ಲಿ z ಈಸ್ ಈಕ್ವಲ್ಸ್ ಟು ಇದು 1,60,000 ಇದೆ, ಕರೆಕ್ಟಾ. ಇದು 1,68,000 ಇದೆ. ಹಾಗಾಗಿ ಸೊ ಇದೇ ನಮ್ಮದು ಹೈಯೆಸ್ಟ್ ವ್ಯಾಲ್ಯೂ ಆಯಿತು, ಮ್ಯಾಕ್ಸಿಮಮ್, ಕರೆಕ್ಟಾ. ಅದೇ ಲಾಸ್ಟ್ ಕನ್ಕ್ಲೂಷನ್ ಬರಬೇಕು ಇಲ್ಲಿ, z ಈಸ್ ಈಕ್ವಲ್ಸ್ ಟು ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ z ಈಸ್ 1,68,000 at the point
ಎಷ್ಟಿದೆ ಎಟ್ ದ ಪಾಯಿಂಟ್ 12,6 ಇಷ್ಟು ಬರೆದ್ಬಿಟ್ರೆ ನಿಮಗೆ ಕಂಪ್ಲೀಟಾಗಿ 6 ಮಾರ್ಕ್ಸ್ ಬಂದೇ ಬರುತ್ತೆ. ಸಿಂಪಲ್ ಇದೇನಾ ಇದು? ಸೊ ಇದೇ ಥರ ನೀವು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ಇನ್ನು ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನಾನು ಸಾಲ್ವ್ ಮಾಡ್ತಾಯಿದ್ದೀನಿ. ಓಕೆ ಸ್ಟೂಡೆಂಟ್ಸ್, ನಾನು ಇವಾಗ ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ ಸಾಲ್ವ್ ಮಾಡ್ತಾಯಿದ್ದೀನಿ. ಇದು ಸಪ್ಲಿಮೆಂಟ್ರಿ ಎಕ್ಸಾಮ್ 2015 ಬಂದಿದೆ ನೋಡಿ. ಓಕೆ, ವರ್ಬಲ್ ಟೈಪ್ ಕೇಳಿದ್ದಾರೆ ಅಂದರೆ ಇವೇ 2 ಎಕ್ಸಾಂಪಲ್ ಬಂದಿರೋದು. ಓಕೆ, ಸೊ ಇದು ಒಂದು ಮಾರ್ಚಲ್ಲಿ ಬಂದಿದೆ, ಇದು ಜುಲೈ 15, ಅದೇ ಒಂದು ಸೇಮ್ ಇಯರಲ್ಲೇ ಇದು ಕ್ವಶನ್ ಕೇಳಿದ್ದಾರೆ, ಅದು ವರ್ಬಲ್ ಟೈಪ್. ಇವೆರಡೇ ಕ್ವಶನ್ ಕೇಳಿರೋದು ಇಲ್ಲಿವರೆಗೂ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಓಕೆ, ಸೊ ಇದು ಕೂಡ ಭಾಳ ಸಿಂಪಲ್ ಆಗಿದೆ, ಸ್ವಲ್ಪ ಇದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. 1 ಕೈಂಡ್ ಆಫ್ ಕೇಕ್ ರಿಕ್ವೈರ್ಡ್ 200 ಗ್ರಾಮ್ ಆಫ್ ಫ್ಲೋರ್ ಅಂತ ಹೇಳ್ತಾರೆ. ಒಂದು ಕೇಕ್ ರೆಡಿ ಮಾಡಬೇಕಂದ್ರೆ ಅದಕ್ಕೆ ಫ್ಲೋರ್ ಅಂತಂದರೆ ಇದು ಹಿಟ್ಟು ಅಂತ ಹೇಳ್ತಾ ಇದ್ದಾರಲ್ಲ, ಅಟ್ಟ ಅದು ಬೇಕಾಗಿರೋದು. ಎಷ್ಟು? 200 ಗ್ರಾಮ್ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ 25 ಗ್ರಾಮ್ ಆಫ್ ಅ ಫ್ಯಾಟ್ ಬೇಕು. ಓಕೆ, ಅದಾದಮೇಲೆ ಇನ್ನೊಂದು ಇದೆ, ಅನದರ್ ಕೈಂಡ್ ಆಫ್ ಅ ಕೇಕ್ ರಿಕ್ವೈರ್ಡ್, ಇನ್ನೊಂದು ಟೈಪ್ ಆಫ್ ಕೇಕ್ ಇದೆ, ಅದನ್ನು ರೆಡಿ ಮಾಡಲಿಕ್ಕೆ ಎಷ್ಟು ಬೇಕಂದರೆ 100 ಗ್ರಾಮ್ ಆಫ್ ಅ ಫ್ಲೋರ್ ಬೇಕು ಅಂತ ಹೇಳ್ತಾರೆ, 50 ಗ್ರಾಮ್ ಆಫ್ ಅ ಫ್ಯಾಟ್ ಬೇಕು. ಓಕೆ, ಇದು ಇನ್ನೊಂದು ಟೈಪ್ ಆಫ್ ಕೇಕ್ ಇದೆ. ಅದಾದಮೇಲೆ ಫೈಂಡ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ ವಿಚ್ ಕ್ಯಾನ್ ಬಿ ಮೇಡ್ ಫ್ರಮ್ 5 kg ಆಫ್ ಫ್ಲೋರ್ 1 kg ಆಫ್ ಫ್ಯಾಟ್. ಓಕೆ, ಅವ್ರು ಏನು ಕೊಡ್ತಾ ಇದ್ದಾರೆ? 5 kg ಫ್ಲೋರ್ ಕೊಡ್ತಾ ಇದ್ದಾರೆ, 1 kg ಫ್ಯಾಟ್ ಕೊಡ್ತಾ ಇದ್ದಾರೆ. ಇದು ಎರಡು ಯೂಸ್ಕೊಂಡು ಮ್ಯಾಕ್ಸಿಮಮ್ ಕೇಕ್ ಎಷ್ಟು ನೀವು ಮಾಡ್ಬೋದು ಅನ್ನೋದನ್ನು ಫೈಂಡ್ ಮಾಡಬೇಕಾಗಿರೋದು. ಅದಾದಮೇಲೆ ಅಸ್ಯೂಮ್ ದ್ಯಾಟ್ ದೇರ್ ಈಸ್ ನೋ ಶಾರ್ಟೇಜ್ ಆಫ್ ದ ಅದರ್ ಇಂಟಿಗ್ರೇಟೆಡ್ ಯೂಸ್ ಇನ್ ಮೇಕಿಂಗ್ ದ ಕೇಕ್ ಅಂತ ಕೊಡ್ತಾ ಇದ್ದಾರೆ. ಅಂದರೆ ಕೇಕ್ಸ್ ಮಾಡಲಿಕ್ಕೆ ಯಾವುದೇ ಶಾರ್ಟೇಜ್ ಆಗಂಗಿಲ್ಲ, ಇದನ್ನು ನಾವು ಯೂಸ್ ಮಾಡ್ಕೊತಾ ಹೋದರೆ ಅಂತ ಇಷ್ಟೇ ಕೊಟ್ಟಿರೋದು. ಸೊ ಈ ಥರ ಎಕ್ಸಾಂಪಲ್ಸ್ ಕೊಟ್ಟಾಗ ನಾವು ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಅಬ್ಜೆಕ್ಟಿವ್ ಫಂಕ್ಷನ್ ಬರೀಬೇಕಂತ ನಾನು ಹೇಳಿದ್ದೆ. ಸೊ ಇದರಲ್ಲಿ ಅಬ್ಜೆಕ್ಟಿವ್ ಫಂಕ್ಷನ್ ಕಾಣಿಸ್ತಾ ಇಲ್ಲ. ಇವಾಗ ನಾವು ಹಿಂದಿನ ಎಕ್ಸಾಂಪಲ್ ನೋಡಿದ್ವಿ, ಪ್ರಾಫಿಟ್ ಅಂದು ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸಾಂಪಲ್ ಇತ್ತು, ಅದು ಈಸಿಯಾಗಿ ಪ್ರಾಫಿಟ್ ನಮಗೆ ಗೊತ್ತಾಗ್ಬಿಡ್ತಿತ್ತು, ಅದರಲ್ಲೇ ಅಬ್ಜೆಕ್ಟಿವ್ ಫಂಕ್ಷನ್ ಸಿಗ್ತಾಯಿತ್ತು. ಬಟ್ ಇದರಲ್ಲಿ ಅಬ್ಜೆಕ್ಟಿವ್ ಫಂಕ್ಷನ್ ಯಾವ ಥರ ಫೈಂಡ್ ಮಾಡ್ಕೋಬೇಕಂದ್ರೆ ಇಲ್ಲೇನು ಕೊಟ್ಟಿದ್ದಾರೆ ನೋಡಿ, ನಮಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, 2 ಟೈಪ್ ಆಫ್ ಕೇಕ್ ತೊಗೋತಾ ಇದ್ದೀನಿ ಅಂದರೆ ಅವ್ರು ಕೊಟ್ಟಿದ್ದಾರೆ. ಫಸ್ಟ್ ಟೈಪ್, ಇವಾಗ ಸಪೋಸ್ ಏನು ಒಂದು ಆ್ಯಪಲ್ ಕೇಕ್ ರೆಡಿ ಮಾಡಬೇಕಾಗಿತ್ತು ಅಂತಂದರೆ ಅಂತ ತಿಳ್ಕೊಳ್ಳಿ. ಫಸ್ಟು ಅದಕ್ಕೆ ಎಷ್ಟು ಬೇಕು? 200 ಗ್ರಾಮ್ ಫ್ಲೋರ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಆಮೇಲೆ ಫ್ಯಾಟ್ ಎಷ್ಟು ಬೇಕು ಅಂತ ಹೇಳ್ತಾ ಇದ್ದಾರೆ? 25 ಗ್ರಾಮ್ ಬೇಕು. ಅದಾದಮೇಲೆ ಇನ್ನೊಂದು ಟೈಪ್ ಅಂತಿದೆ, ಅಂದರೆ ಇನ್ನೊಂದು ಟೈಪ್ ನೀವೇನು ಕೊಡಿ, ಚಾಕ್ಲೇಟ್ ಕೇಕ್ ರೆಡಿ ಮಾಡಬೇಕಂತಂದರೆ ಚಾಕ್ಲೇಟ್ ಕೇಕ್ ರೆಡಿ ಮಾಡೋಕ್ಕೆ 100 ಗ್ರಾಮ್ ಫ್ಲೋರ್ ಬೇಕು, 50 ಗ್ರಾಮ್ ಫ್ಯಾಟ್ ಬೇಕು. ಇದಕ್ಕೆ ಫ್ಯಾಟ್ 50 ಗ್ರಾಮ್ ಬೇಕು, ಇದಕ್ಕೆ ಫ್ಲೋರ್ 100 ಗ್ರಾಮ್ ಬೇಕು. ಸೊ ಈ 2 ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇವಾಗ ಅವ್ರೇನು ಹೇಳ್ತಾರೆ, ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಕ್ ರೆಡಿ ಮಾಡಬೇಕು. ಮ್ಯಾಕ್ಸಿಮಮ್ ನಂಬರ್ ಅಂದರೆ ನಾವು ಐದರ್ ಆ್ಯಪಲ್ ಕೇಕರ್ ಮಾಡ್ಬೋದಿಲ್ಲ ಅಂದರೆ ಚಾಕ್ಲೇಟ್, ಇವೇ 2 ಕೇಕ್ ಮಾಡ್ಲಿಕ್ಕೆ ಸಾಧ್ಯನಾ? ಯಾಕಂದ್ರೆ 2 ಟೈಪಲ್ಲಿ ಕೊಟ್ಟಿರೋದು ಅಂತಂದರೆ ಇವೆರಡು ನಂಬರ್, ಎಷ್ಟು ನಂಬರ್ ಆ್ಯಪಲ್ ಕೇಕ್ ನಂಬರ್ಸ್ ಮತ್ತು ಚಾಕ್ಲೇಟ್ ಕೇಕ್ ನಂಬರ್ಸ್ ಆ್ಯಡ್ ಮಾಡಿದ ಮೇಲೆ ನಮ್ಗೆ ಮ್ಯಾಕ್ಸಿಮಮ್ ನಂಬರ್ ಸಿಗೋದು ಅಂತಂದರೆ ನಿಮ್ಮದು ಆಬ್ಜೆಕ್ಟಿವ್ ಫಂಕ್ಷನ್ ಏನಾಗುತ್ತೆ? x + y ಆಗಿಬಿಡುತ್ತೆ. ಕರೆಕ್ಟಾ? ಅಂತಂದರೆ ಏನಾಯ್ತು, ಇವಾಗ z = x + y ಆಗುತ್ತೆ. x ಅಂತಂದರೆ ಏನಾಯ್ತು, ಇವಾಗ ಇದು ಫಸ್ಟ್ ಕೇಕ್ ಆಗುತ್ತೆ. y ಅಂತಂದರೆ ಸೆಕೆಂಡ್ ಕೇಕ್, ನಂಬರ್ ಆಫ್ ಸೆಕೆಂಡ್ ಕೇಕ್ಸ್. ಗೊತ್ತಾಯ್ತಾ? ಓಕೆ, x ಅಂತಂದರೆ ಏನಾಯ್ತು, ಇವಾಗ ನಂಬರ್ ಆಫ್ ಕೇಕ್ ಫಸ್ಟ್. ಕರೆಕ್ಟಾ? ಓಕೆ, ನಂಬರ್ ಆಫ್ ಕೇಕ್ ಫಸ್ಟ್ ಅಂತ ಕೊಡ್ತಾ ಇದ್ದೀನಿ ನಾನು. ಇದೇನು ನೆಕ್ಸ್ಟ್ ಏನು y ಅಂತಂದರೆ ನಂಬರ್ ಆಫ್ ಕೇಕ್ ಸೆಕೆಂಡ್. ಗೊತ್ತಾಯ್ತಾ? ಯಾಕಂದರೆ ಅವರು ಮ್ಯಾಕ್ಸಿಮಮ್ ನಂಬರ್ ನಾವು ಮಾಡಬೇಕಂದ್ರೆ 2 ಕೇಕ್ ನಂಬರ್ಸ್ನ ಕೂಡಿಸಿದಾಗ ನಮ್ಮ ಮ್ಯಾಕ್ಸಿಮಮ್ ನಂಬರ್ ಎಷ್ಟಿದೆ ಅಂತ ಗೊತ್ತಾಗೋದು. ಹಾಗಾಗಿ ಇದರಲ್ಲಿ ಆಬ್ಜೆಕ್ಟಿವ್ ಫಂಕ್ಷನ್ ಏನಾಗುತ್ತೆ? x + y ಆಯಿತು. ಸೊ ಇದಾದಮೇಲೆ ಏನೇನು ಕೊಟ್ಟಿದ್ದಾರೆ ಇದನ್ನು ರಿಕ್ವೈರ್ಮೆಂಟ್ಸ್ನ ನಾವು ಟೇಬಲ್ ಕಾಲಮ್ ಹಾಕಿ ಬರ್ಕೊಂಡ್ಬಿಟ್ರೆ ಮುಗೀತು. ಈಸಿಯಾಗಿ ನೀವು ಈಕ್ವೇಷನ್ ಮಾಡಲಿಕ್ಕೆ ಬರುತ್ತೆ. ಓಕೆ, ಸೊ ಇವಾಗ ನಾನು ಟೇಬಲ್ ಕಾಲಮ್ ಹಾಕ್ಕೊಂಡಿದ್ದೆ. ಇಲ್ಲೇನು ಕೇಕ್ಸ್ ಅಂತ ಬರ್ಕೊಂಡಿದ್ದೆ, ನಾವು ಆಲ್ರೆಡಿ ಡಿಫೈನ್ ಮಾಡಿದ್ವಿ. ಇದು x ಆಗುತ್ತೆ, ಇದು y ಆಗುತ್ತೆ. x ಅಂತಂದರೆ ಏನಾಗುತ್ತೆ ಹೇಳಿ, ಇದು ಕೇಕ್ 1 ಆಗುತ್ತಾ ಅಂದರೆ ಇದು ಕೇಕ್ ಫಸ್ಟ್. ಕೇಕ್ ಫಸ್ಟ್ ಅನ್ನೋದು x ಆಗಿದೆ, ಕೇಕ್ ಸೆಕೆಂಡ್ ಅನ್ನೋದು y ಆಗಿದೆ. ಕರೆಕ್ಟಾ? ಓಕೆ, ಸೊ ಇವಾಗ ಕೇಕ್ ಫಸ್ಟ್ ರೆಡಿ ಆಗಬೇಕಂದ್ರೆ ಫ್ಲೋರ್ ಎಷ್ಟು ಬೇಕು, ಫ್ಯಾಟ್ ಎಷ್ಟು ಬೇಕು ಬರ್ಕೊಂಡ್ಬಿಟ್ರೆ ಮುಗೀತು, ಅದು x ವ್ಯಾಲ್ಯೂದು. ಓಕೆ, ಸೊ ಫಸ್ಟ್ ಲೈನ್ ಏನು ಕೊಟ್ಟಿದ್ದಾರೆ ನೋಡಿ, 1 ಕೈಂಡ್ ಆಫ್ ಕೇಕ್ ಅಂದರೆ ಅದು ಫಸ್ಟ್ ನಾನೇ x ಅಂತ ಕೊಟ್ಟಿದ್ದೀನಿ. ಎಷ್ಟಿದೆ? 200 ಗ್ರಾಮ್ ಆಫ್ ಫ್ಲೋರ್ ಬೇಕು. ಓಕೆ, ಅದಾದಮೇಲೆ 25 ಗ್ರಾಮ್ ಆಫ್ ಫ್ಯಾಟ್ ಬೇಕು. ಅದಾದಮೇಲೆ ಸೆಕೆಂಡ್ ಕೇಕ್ ಎಷ್ಟಾಗುತ್ತೆ? 100 ಗ್ರಾಮ್ ಆಫ್ ಫ್ಲೋರ್ ಬೇಕು, 50 ಗ್ರಾಮ್ ಆಫ್ ಫ್ಯಾಟ್ ಬೇಕು. ಅದಾದಮೇಲೆ ಅವೈಲಬಿಲಿಟಿ ಎಷ್ಟು ಕೊಟ್ಟಾರೆ ನಮಗೆ? ಅವೈಲಬಿಲಿಟಿ ಅಂದರೆ ಫ್ಲೋರ ಮತ್ತು ಫ್ಯಾಟ ರೆಡಿ ಕೊಟ್ಟಿದ್ದಾರೆ ಇವರು. ಎಷ್ಟು ಅವೈಲೇಬಲ್ ಇದೆ ನಮಗೆ? ಅವ್ರು ಕೊಟ್ಟಿರೋದು 5 kg ಮತ್ತು 1 kg ಕೊಟ್ಟಿದ್ದಾರೆ. 5 kg ಫ್ಲೋರ್ ಕೊಟ್ಟಿದ್ದಾರೆ, 5 kg ಫ್ಲೋರ್ ಕೊಟ್ಟಿದ್ದಾರೆ. ಅದಾದಮೇಲೆ 1 kg ಫ್ಯಾಟ್ ಕೊಟ್ಟಿದ್ದಾರೆ. ಸೊ ಇವೆಲ್ಲ ಅಬ್ಸರ್ವ್ ಮಾಡಿ, ಇದು ಒಂದು ಇಂಪಾರ್ಟೆಂಟ್ ಏನಿದೆ, ಇವೆಲ್ಲ ಗ್ರಾಮ್ ಒಳಗೆ ಕೊಟ್ಟಿದ್ದಾರೆ.
ಇಲ್ಲಿ ಕೊಟ್ಟಿರೋದು ಎಲ್ಲ ಗ್ರಾಮ್, ಬಟ್ ಇಲ್ಲಿ ರಿಕ್ವೈರ್ಮೆಂಟ್ ಏನು ಕೊಟ್ಟಿದ್ದಾರೆ, ಕೆ ಜಿ ಒಳಗೆ ಕೊಟ್ಟಿದ್ದಾರೆ. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಸೊ ಇದನ್ನು ನಾವು ಇವಾಗ ಇಕ್ವೇಷನ್ ಬರ್ಕೋಬೇಕು. ಇವಾಗ ಇಕ್ವೇಷನ್ ಬರ್ಕೋಬೇಕಂತಂದರೆ ಮೊದಲು ಅಬ್ಸರ್ವ್ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ಇಲ್ಲಿ ನಾವೆಲ್ಲನೂ ಗ್ರಾಮ್ ಒಳಗೆ ಕನ್ವರ್ಟ್ ಮಾಡ್ಕೋಬೇಕು. ಅದೇ ರೀತಿ ಮಾಡಿಕೊಂಡು ಇಕ್ವೇಷನ್ ಬರೀಬೇಕು. ಅಂದರೆ ಇವಾಗ ಏನಾಗುತ್ತೆ, ಫಸ್ಟ್ ಇಕ್ವೇಷನ್ ಫ್ಲೋರ್ದೊಂದು ಇಕ್ವೇಷನ್ ಆಗುತ್ತೆ, ಫ್ಯಾಟ್ದೊಂದು ಇಕ್ವೇಷನ್ ಆಗುತ್ತೆ. ಫ್ಲೋರ್ದು ಏನೇನಾಗುತ್ತೆ ನೋಡಿ, 200 x ಪ್ಲಸ್ 100 y. 5 kg ಅಂದರೆ ಎಷ್ಟು ಗ್ರಾಮ್ ಆಗುತ್ತೆ, 5000 ಆಗುತ್ತಾ. 1000 ಅಂದರೆ 1 kg ಆಗುತ್ತೆ. 1000 ಗ್ರಾಮ್ ಅಂದರೆ 1 kg ಆಗುತ್ತೆ. 5000 ಗ್ರಾಮ್ ಅಂದರೆ 5 kg ಆಗುತ್ತೆ. ಇಲ್ಲಿ ಯಾವ ಸಿಂಬಲ್ ಹಾಕೋಬೇಕು, ಮತ್ತು ಅವೈಲೇಬಿಲಿಟಿ ಇದೆ ನಮ್ಮದು ಕೊಟ್ಟಿರೋದು 5000 ಗ್ರಾಮ್ ಇದೆ, ಎಷ್ಟು ಯೂಸ್ ಮಾಡ್ಕೋಬೋದು ಅಂದರೆ ಇಲ್ಲಿ ಕೂಡ ಲೆಸ್ ದೆನ್ ಆರ್ ಈಕ್ವಲ್ ಟು ಹಾಕೋಬೇಕು. ಯಾಕಂದರೆ ಇಷ್ಟು ಯೂಸ್ ಮಾಡ್ಬೋದು, ಇಷ್ಟು ಇಸ್ ಈಕ್ವಲ್ ಟು, ಇಲ್ಲ ಅದಕ್ಕಿಂತ ಕಡಿಮೆ ಯೂಸ್ ಮಾಡ್ಬೋದು. ಅದಾದಮೇಲೆ ಸೆಕೆಂಡ್ ಇಕ್ವೇಷನ್ 25x ಪ್ಲಸ್ 50y. ಇಲ್ಲಿ ಕೂಡ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 1 kg ಅಂತಂದರೆ 1000 ಗ್ರಾಮ್ ಆಗುತ್ತೆ. ಇವಾಗ ಇದು ಕಂಪ್ಲೀಟಾಗಿ ಗ್ರಾಮ್ ಒಳಗಾಯ್ತಾ. ಇವಾಗ ನೀವೇನು ಮಾಡ್ಬೋದು, ಇಕ್ವೇಷನ್ ಓಕೆ. ಸೊ ಇವೆರಡು ಇಕ್ವೇಷನ್ ಕಂಪ್ಲೀಟ್ ಆಯಿತಾ. ಇದಾದಮೇಲೆ ಲಾಸ್ಟ್ ಇಂಪಾರ್ಟೆಂಟ್ ಏನು, ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0, y ಈಸ್ ಆಲ್ಸೋ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಯಾಕಂದರೆ ಕೇಕ್ನ ನಾವು ನೆಗೆಟಿವ್ ಒಳಗೆ ಎಳೆಯೋದಿಲ್ಲ, ಪಾಸಿಟಿವ್ ಒಳಗೆ ಕೌಂಟ್ ಮಾಡೋದು. ಸೊ ಹಾಗಾಗಿ ಎಕ್ಸ್ ವೈ ವ್ಯಾಲ್ಯೂ ಯಾವಾಗಲೂ ಪಾಸಿಟಿವ್ ಇರಬೇಕು. ಸೊ ಇದು ಕ್ಲಿಯರ್ ಆಯಿತಾ. ಸೊ ಇದಾದಮೇಲೆ ನೆಕ್ಸ್ಟ್ ಮಾಡೋದು ಇಕ್ವೇಷನ್ನ ಫೈಂಡ್ ಮಾಡ್ಕೊಂಡ್ಬಿಡೋದು. ಇವು ಬೇಕಿದ್ರೆ ನೀವು ಇಲ್ಲಿ 2 0 ಕ್ಯಾನ್ಸಲ್ ಮಾಡ್ಕೋಬೋದಾ, ಇವೆರಡು 0 ಕ್ಯಾನ್ಸಲ್, ಇದೆರಡು 0 ಕ್ಯಾನ್ಸಲ್, ಇದೆರಡು 0 ಕ್ಯಾನ್ಸಲ್. ಅಂದರೆ ಸಿಂಪ್ಲಿ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಈಸಿ ಆಗುತ್ತೆ. ಏನೇನು ಉಳಿತು ನೋಡಿ, 2x ಪ್ಲಸ್ 1 ಇಂಟು y ಅಂದರೆ y ಆಗುತ್ತೆ, ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 50 ಆಯಿತು. ಇದು ಫಸ್ಟ್ ಇಕ್ವೇಷನ್ ಆಗುತ್ತೆ. ಓಕೆ, ಅದಾದಮೇಲೆ ಸೆಕೆಂಡ್ ಇಕ್ವೇಷನಲ್ಲಿ 5 ಇಂದ ಡಿವೈಡ್ ಮಾಡ್ಬೋದು. ಓಕೆ, ಸೊ ಡಿವೈಡ್ ಮಾಡಿ ಎಷ್ಟಾಗುತ್ತೆ, 5x ಪ್ಲಸ್ 10y ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 200. ಕರೆಕ್ಟಾ. ಓಕೆ, ಸೊ ಇವಾಗ ಇದನ್ನು ನಾನು ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಫೈಂಡ್ ಮಾಡ್ತೀನಿ. ಎಕ್ಸ್ ಇಸ್ ಈಕ್ವಲ್ಸ್ ಟು 0 ತೊಗೊಂಡ್ರೆ ವೈ ವ್ಯಾಲ್ಯೂ ಎಷ್ಟಾಗುತ್ತೆ, ವೈ ವ್ಯಾಲ್ಯೂ 50 ಆಗಿಬಿಡುತ್ತೆ. ಕರೆಕ್ಟಾ. ವೈ ಇಸ್ ಈಕ್ವಲ್ಸ್ ಟು 50 ಉಳಿದ್ಬಿಡ್ತು. ಅದೇ ರೀತಿ ನೆಕ್ಸ್ಟ್ ವೈ ವ್ಯಾಲ್ಯೂ 0 ತೊಗೊಂಡ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡಿ, ಇದು 0 ಆದರೆ ಓಕೆ, ನಾನು ಇಲ್ಲಿ ಸಪ್ರೇಟ್ ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ದೀನಿ ನೋಡಿ. ವೈ ವ್ಯಾಲ್ಯೂ 0 ಆದರೆ 2x ಇಸ್ ಈಕ್ವಲ್ಸ್ ಟು 50 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ಸ್ ಟು 50 ಡಿವೈಡ್ ಬೈ 2 ಅಂತಂದರೆ 25 ಆಯಿತು. ಸೊ 25ನ ಇಲ್ಲಿ ಬರ್ಕೊಂಬಿಡಿ. ಇದು ಸಿಂಪಲ್ ಆಗಿದೆನಾ. ಓಕೆ, ಇದನ್ನು ಟೇಬಲ್ ಕಾಲಮ್ ಹಾಕಿ ಬರ್ಕೊಂಬಿಡಿ. ಓಕೆ, ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ, ಎಕ್ಸ್ ವ್ಯಾಲ್ಯೂ 0 ಇದ್ದಾಗ ವೈ 50 ಇದೆ, ವೈ ವ್ಯಾಲ್ಯೂ 0 ಇದ್ದಾಗ ಎಕ್ಸ್ 25 ಇದೆ. ಇದು ಕ್ಲಿಯರ್ ಆಯಿತಾ. ಓಕೆ, ಅದೇ ರೀತಿ ಇಲ್ಲಿ ಬನ್ನಿ. ಸೊ ಇದರಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಹಾಕಿದರೆ ವೈ ವ್ಯಾಲ್ಯೂ ಎಷ್ಟು ಬರುತ್ತೆ, 10 200 ಡಿವೈಡ್ ಬೈ 10 ಅಂತಂದರೆ ಎಷ್ಟಾಯಿತು, 20 ಆಯಿತು. ಕರೆಕ್ಟಾ. ಓಕೆ, ಅದಾದಮೇಲೆ ವೈ ಇಸ್ ಈಕ್ವಲ್ಸ್ ಟು 0 ಹಾಕಿದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ ನೋಡಿ, ಇದು 0 ಆಯಿತು. ಅಂದರೆ 200 ಡಿವೈಡ್ ಬೈ 5 ಅಂದರೆ ಡಿವೈಡ್ ಮಾಡಿದ್ದಕ್ಕೆ 40 ಆಗುತ್ತಾ. ಓಕೆ, 40 ಆಗುತ್ತಾ ಇದು. ಓಕೆ, ಸೊ ಇದನ್ನು ಕೂಡ ಟೇಬಲ್ ಕಾಲಮ್ಗೆ ಬರ್ಕೊಂಬಿಡಿ. ಓಕೆ, ಸೊ ಇವಾಗ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ, ಎಕ್ಸ್ ವ್ಯಾಲ್ಯೂ 0 ಇದ್ದಾಗ ವೈ ವ್ಯಾಲ್ಯೂ ಎಷ್ಟಿದೆ, 20 ಇದೆ. ವೈ ವ್ಯಾಲ್ಯೂ 0 ಇದ್ದಾಗ ಎಕ್ಸ್ ವ್ಯಾಲ್ಯೂ 40 ಇದೆ. ಅಂದರೆ ಈ ಪಾಯಿಂಟ್ಸ್ನ ಬರ್ಕೊಂಬಿಡಿ. 0, 50, 25, 0. ಇದು 0, 20, 40, 0. ಸೊ ಇವಾಗ ಸ್ಕೇಲ್ ಹಾಕ್ಕೊಬೇಕು. ಇವಾಗ ಏನಿದೆ ನೋಡಿ, ಎಕ್ಸ್ ವ್ಯಾಲ್ಯೂ ಹೈಯೆಸ್ಟ್ ಎಷ್ಟಿದೆ, 40 ಇದೆ. ವೈ ವ್ಯಾಲ್ಯೂ ಎಷ್ಟಿದೆ, 50 ಹೈಯೆಸ್ಟ್ ಇದೆ. ಸೊ ಇದ್ರ ಪ್ರಕಾರ ನಾವಿಲ್ಲಿ ಸ್ಕೇಲ್ ತೊಗೊಂಡು ಇದನ್ನು ಓಕೆ. ಸೊ ನಾನಿಲ್ಲಿ ಏನು ತೊಗೋತಾ ಇದ್ದೀನಿ ಸ್ಕೇಲಪ್ಪ ಅಂತಂದರೆ 2 ಸೆಂಟಿಮೀಟರ್ ಈಕ್ವಲ್ಸ್ ಟು 10 ಯೂನಿಟ್ ತೊಗೋತಾ ಇದ್ದೀನಿ. 10, 20, 30, 40, 50. ಓಕೆ, ಸೊ ವೈನು ಸೇಮ್ ಅದೇ ಥರ ತೊಗೋತಾ ಇದ್ದೀನಿ. ಇಲ್ಲಿಂದ 10, 20, 30, 40, 50, 60. ಓಕೆ, ಇಲ್ಲಿ ಏನು ಸ್ಕೇಲ್ ತೊಗೋತೀವಿ ಅದೇ ಸ್ಕೇಲ್ನು ವೈನೇ ತೊಗೊಂಡ್ರೆ ಯಾವಾಗಲೂ ನಿಮ್ದು ಆನ್ಸರ್ ಕರೆಕ್ಟ್ ಬರುತ್ತೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ಒಂದೊಂದು ಪಾಯಿಂಟ್ನ ತೊಗೊಳ್ತಾ ಹೋಗಿ. ಇವಾಗ ಏನಿದೆ ಫಸ್ಟ್ ಪಾಯಿಂಟು 0 ಇದ್ದಾಗ ಎಕ್ಸ್ 0 ಇದ್ದಾಗ ವೈ 50 ಇದೆ, 1 ಪಾಯಿಂಟ್ ಸಿಕ್ತು. ಎಕ್ಸ್ 25 ಇದ್ದಾಗ 20 ಮತ್ತು 30 ಮಿಡಲ್ 25 ಬರುತ್ತಾ. ಓಕೆ, 25 ಇದ್ದಾಗ ವೈ 0 ಅಂತಂದರೆ ಇದನ್ನ ಒಂದು ಲೈನ್ ಮೊದಲು ಡ್ರಾ ಮಾಡ್ಕೊಂಬಿಡಿ. ನಮಗೆ ಫಸ್ಟ್ ಲೈನ್ ಸಿಕ್ಬಿಡ್ತು. ಕರೆಕ್ಟ್. ಓಕೆ, ಸೊ ಇದ್ರದ್ದು ಇಕ್ವೇಷನ್ ಕೂಡ ಬರ್ಕೊಂಬಿಡಿ. ಏನಿದೆ ನಮ್ಮದು ಇಕ್ವೇಷನ್ನು 2x ಪ್ಲಸ್ ವೈ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 50. ಓಕೆ, ಇದಾದಮೇಲೆ ಸೆಕೆಂಡ್ ಪಾಯಿಂಟ್ ಏನಿದೆ, 0 ಇದ್ದಾಗ 20 ಇದೆ, ಎಕ್ಸ್ 0 ಇದ್ದಾಗ ವೈ 20 ಇದೆ. ಎಕ್ಸ್ 40 ಇದ್ದಾಗ ವೈ 0 ಇದೆ. ಅಂದರೆ ಇವೆರಡು ಪಾಯಿಂಟ್ನ ಮತ್ತೆ ಇಲ್ಲಿ ಜಾಯಿನ್ ಮಾಡ್ಕೊಂಬಿಡಿ. ಓಕೆ, ಇದಂತೂ ಸಿಂಪಲ್ ಇದೆ ನೋಡಿ.
ಓಕೆ, ಸೊ ಇದ್ರದ್ದು ಈಕ್ವೇಷನ್ ಬರ್ಕೊಂಬಿಟ್ರೆ ಏನಾಗುತ್ತೆ ನೋಡಿ, ಎಕ್ಸ್ 5x ಪ್ಲಸ್ 10y ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 200. ಇವು ಕಂಪಲ್ಸರಿ ಈಕ್ವೇಷನ್ ಬರೀಲೇಬೇಕು ಗ್ರಾಫಲ್ಲಿ. ಓಕೆ, ನೀವು ಪೆನ್ಸಿಲಿಂದ ಬರೀರಿ ಇದರ ಮೇಲೆ. ಓಕೆ, ಇದಾದಮೇಲೆ ಏನು ಮಾಡಬೇಕು, ನಾನು ಆಲ್ರೆಡಿ ಇದೆ ಶೇಡ್ ಮಾಡಬೇಕಂದ್ರೆ ಇದರಲ್ಲಿ 0 ಹಾಕಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 50. ಇದು ಕರೆಕ್ಟ್ ಇದೆನಾ ಸ್ಟೇಟ್ಮೆಂಟು? ಓಕೆ, ಕರೆಕ್ಟ್ ಇದ್ದರೆ ಟುವರ್ಡ್ಸ್ ಟು ಒರಿಜಿನ್ ಅಂದರೆ 0 ಕಡೆ ಶೇಡ್ ಮಾಡಬೇಕು ಅಂದಾಗಾಯಿತು. ಕರೆಕ್ಟ್. ಅದಾದಮೇಲೆ ಇದನ್ನು ತೊಗೊಳ್ಳಿ, ಇದು 0 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 200. ಇದು ಕೂಡ ಕರೆಕ್ಟ್ ಇದೆ ಸ್ಟೇಟ್ಮೆಂಟ್, ಅಂದರೆ ಇದನ್ನು ಕೂಡ 0 ಕಡೆನೇ ಶೇಡ್ ಮಾಡಬೇಕು ಅಂದಂಗಾಯಿತು. ಈ ಸೈಡೇ ಬರ್ತಾಯಿದೆ. ಎರಡು ಕಂಪೇರ್ ಮಾಡಿದರೆ ಇದೇ ನಮ್ಮದು ಕಾಮನ್ ರೀಸನ್ ಕಾಣಿಸ್ತಾ ಇದೆಯಾ? ಓಕೆ, ಇದನ್ನು ಶೇಡ್ ಮಾಡಿಬಿಟ್ರೆ ಮುಗೀತು. ಓಕೆ, ಸೊ ಇದು ಶೇಡೆಡ್ ರೀಸನ್ ಸಿಗ್ತಾ. ಸೊ ಇದು ಕೂಡ ಇಲ್ಲೇನಾಗುತ್ತೆ, ಎ ಆಗುತ್ತೆ, ಇದು ಬಿ, ಇದು ಸಿ, ಇದು ಡಿ ಆಯಿತು. ಸೊ ಇವಾಗ ಕಾರ್ನರ್ ಪಾಯಿಂಟ್ಸ್ ಬರ್ತಾ ಹೋಗಿ. ಕಾರ್ನರ್ ಪಾಯಿಂಟ್ಸ್ ಏನಿದೆ, ಪಾಯಿಂಟ್ ಎದು 0,0 ಇದೆ, ಪಾಯಿಂಟ್ ಬಿ ಇದೇನಿದೆ 25,0 ಇದೆನಾ, ಇಲ್ಲಿದೆ 25 ಪಾಯಿಂಟ್ಸ್. ಓಕೆ, 25,0 ಆಯಿತು. ಸಿ ಪಾಯಿಂಟ್ ಎಷ್ಟಾಗುತ್ತೆ, ಇದು 20 ಇದೆ, ಇದು 10 ಇದೆ. ಇದು ಕ್ಲಿಯರಾಗಿ ಇಲ್ಲಿ ಗೊತ್ತಾಗ್ತಾ ಇದೆ ನೋಡಿ. ಇಲ್ಲಿ ಇದನ್ನು ಬೇಕಿದೆ ಸ್ಕೇಲ್ ಯೂಸ್ ಮಾಡ್ಕೊಳ್ಳಿ. ಇದು 20 ಇದೆ, ಇಲ್ಲಿ 10 ಇದೆ. ಕರೆಕ್ಟಾ? ಸಪೋಸ್ ನೀವು ಗೊತ್ತಾಗಲಿಲ್ಲ ಮತ್ತು ಎರಡು ಈಕ್ವೇಷನ್ ಸಾಲ್ವ್ ಮಾಡ್ಕೊಳ್ಳಿ, ಈಸಿಯಾಗಿ ನಿಮಗೆ ಅದು ಆನ್ಸರ್ ಬರುತ್ತೆ. ಆಲ್ರೆಡಿ ಹೇಳಿದ್ನಲ್ಲ ಹಿಂದಿನ ಎಕ್ಸಾಂಪಲಲ್ಲಿ, ಆ ಥರ ಮಾಡಿದರೂ ಕೂಡ ಬರುತ್ತೆ. ಅಂದರೆ ಸಿ ಪಾಯಿಂಟ್ ಎಷ್ಟಾಯಿತು, ಎಕ್ಸ್ 20, ವೈ 10 ಇದೆ. ಇದು ಈಸಿಯಾಗಿ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ನಾನು ಬರ್ಕೊತಾ ಇದ್ದೀನಿ. ಡಿ ಪಾಯಿಂಟ್ ಎಷ್ಟಿದೆ, ಎಕ್ಸ್ 0, ವೈ 20. ಮ್ಯಾಕ್ಸಿಮಮ್ ಸ್ಟೂಡೆಂಟ್ ಇದನ್ನು ರಾಂಗ್ ಬರ್ಕೊಂಡ್ಬಿಡ್ತಾರೆ. ಎಕ್ಸ್ 20 ಬರ್ಕೊಂಡು ವೈ 0 ಬರ್ಕೊಂಡ್ಬಿಡ್ತಾರೆ. ಅಲ್ಲಿ ರಾಂಗ್ ಮಾಡೋ ಚಾನ್ಸಸ್ ಭಾಳ ಇರುತ್ತೆ. ಸೊ ಕೇರ್ಫುಲ್ಲಾಗಿ ಬರ್ಕೊಳ್ಳಿ. ಜೆಡ್ ಇಸ್ ಈಕ್ವಲ್ಸ್ ಟು ಏನು ಕೊಟ್ಟಿದ್ದಾರೆ ನಮ್ಮದು, ಎಕ್ಸ್ ಪ್ಲಸ್ ವೈ ಇದೆ. ಓಕೆ, z ಇಸ್ ಈಕ್ವಲ್ಸ್ ಟು 0 ಪ್ಲಸ್ 0 ಅಂದರೆ ಎಷ್ಟಾಯಿತು, 0ನೇ ಆಯಿತು. ಅದಾದಮೇಲೆ ನೆಕ್ಸ್ಟು 25 ಪ್ಲಸ್ 0 ಅಂದರೆ ಎಷ್ಟಾಯಿತು, 25 ಆಗುತ್ತೆ. 25 ಆಯಿತು. ಅದಾದಮೇಲೆ ನೆಕ್ಸ್ಟು 20 ಪ್ಲಸ್ 10 ಅಂದರೆ ಎಷ್ಟಾಯಿತು, 30 ಆಯಿತು. ಲಾಸ್ಟ್ ರಿಸಲ್ಟ್ 0 ಪ್ಲಸ್ 20 ಅಂತಂದರೆ ಎಷ್ಟಾಯಿತು, 20 ಆಯಿತು. ಅಂದರೆ ಇದರಲ್ಲಿ ಮ್ಯಾಕ್ಸಿಮಮ್ ಪಾಯಿಂಟ್ ಯಾವುದಾಯಿತು ಅಂದಂಗಾಯಿತು, 30. ಇದು ನಿಮ್ಮದು ಮ್ಯಾಕ್ಸಿಮಮ್ ಕೇಳಿದಾರೆ ನಮಗೆ. ಮ್ಯಾಕ್ಸಿಮಮ್ ಎಷ್ಟು ಕೇಕ್ ಮಾಡ್ಬೋದು ಅಂದರೆ 30 ಕೇಕ್ ಮಾಡ್ಬೋದು. ಅದು ಎಷ್ಟೆಷ್ಟು ಅಂದರೆ ಫಸ್ಟ್ ಕೇಕು ನಾನು ಕೊಟ್ಟಿದ್ದೆ ಆ್ಯಪಲ್ ಕೇಕು ಮತ್ತು ಚಾಕ್ಲೇಟ್ ಕೇಕು. ಆ್ಯಪಲ್ ಕೇಕು 20 ಮಾಡ್ಬೋದು, ಚಾಕ್ಲೇಟ್ ಕೇಕ್ 10 ಮಾಡ್ಬೋದು. ಅದು ಯಾವುದು ಕೊಟ್ಟಿರುವಂಥ ಇಷ್ಟು ರಿಕ್ವೈರ್ಮೆಂಟ್ ಯೂಸ್ ಮಾಡಿಕೊಂಡು. ಓಕೆ, ಅಂದರೆ ಲಾಸ್ಟ್ ಕನ್ಕ್ಲೂಷನ್ ಏನಾಗುತ್ತೆ, ಝೆಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ 30 ಆಟ್ ದ ಪಾಯಿಂಟ್ 20,10. ಸೊ ಇದೇ ಥರ ಮಾಡಬೇಕು. ಇನ್ನೊಂದು ನೆನಪಿನಲ್ಲಿ ಇಟ್ಕೊಳ್ಳಿ, ಇದನ್ನು ನೀವು ಕಂಪ್ಲೀಟಾಗಿ ಆನ್ಸರ್ ಶೀಟಲ್ಲೇ ಬರೀಬೇಕು. ಇದನ್ನು ಗ್ರಾಫ್ ಶೀಟಲ್ಲೇ ಡ್ರಾ ಮಾಡಬೇಕು. ಗ್ರಾಫ್ ಶೀಟ್ ಬ್ಯಾಕ್ ಸೈಡ್ ಬರೆಯುವಾಗಿಲ್ಲ, ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ. ಸೊ ಕೇರ್ಫುಲ್ಲಾಗಿ ನೋಡಿ, ಆನ್ಸರ್ ಶೀಟಲ್ಲಿ ಕ್ವಶನ್ ನಂಬರ್ ಕರೆಕ್ಟಾಗಿ ಬರ್ಕೊಳ್ಳಿ. ಅದಾದಮೇಲೆ ಇದನ್ನು ಆನ್ಸರ್ ಬರೀರಿ. ಅದಾದಮೇಲೆ ಇಲ್ಲಿ ಗ್ರಾಫ್ ಶೀಟಲ್ಲಿ ಮಾತ್ರ ಗ್ರಾಫನ್ನ ಡ್ರಾ ಮಾಡಬೇಕು. ಓಕೆ, ಇದು ಕ್ಲಿಯರ್ ಆಯಿತಾ? ಓಕೆ, ಸೊ ಇಷ್ಟು ಮಾಡಿದರೆ ನಿಮಗೆ ಇದು 6 ಮಾರ್ಕ್ಸ್ ಬರುತ್ತೆ. ಸೊ ಇಲ್ಲಿವರೆಗೂ ಕೇಳಿರೋದು ಇವೆರಡೇ ಎಕ್ಸಾಂಪಲ್ಸ್ ಆಗಿದ್ದಾವೆ. ವರ್ಬಲ್ ಟೈಪಲ್ಲಿ ಕೇಳಿರೋದು ಇದೆರಡೇ ಎಕ್ಸಾಂಪಲ್. ಬಂದರೆ ಇವೆರಡೇ ಎಕ್ಸಾಂಪಲ್ ಒಳಗೆ ಬರುತ್ತೆ. ಇಲ್ಲ ಅಂದರೆ ವರ್ಬಲ್ ಟೈಪಲ್ಲಿ ಬರೋ ಚಾನ್ಸಸ್ ಭಾಳ ಕಡಿಮೆ ಇದೆ. 90% ಈ ವರ್ಬಲ್ ಟೈಪಲ್ಲಿ ಬರುವಂಥ ಚಾನ್ಸಸ್ ಭಾಳ ಕಡಿಮೆ ಇದೆ. ಉಳಿದಿದ್ದೆಲ್ಲನೂ ಬರಬೇಕಾಗಿರೋದು ಡೈರೆಕ್ಟ್ ಇಕ್ವೇಷನ್ ಕೊಟ್ಟಾಗ, 2 ಈಕ್ವೇಷನ್ ಕೊಟ್ಟಾಗ, 3 ಈಕ್ವೇಷನ್ ಕೊಟ್ಟಾಗ ಬರೋ ಚಾನ್ಸಸ್ ಭಾಳ ಇದೆ. ಅದನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ನೀವು ನೋಡಿ ಪರ್ಫೆಕ್ಟಾಗಿ ಅದೇ ಪ್ರಕಾರ ನೀವು ಪ್ರಾಕ್ಟೀಸ್ ಮಾಡಿ.